ನಮ್ಮ ಮುಳ್ಳಹಳ್ಳಿಯ ಸಮಸ್ತ ಸದ್ಭಕ್ತರು, ಸುತ್ತ ಗ್ರಾಮಗಳ ಸದ್ಭಕ್ತರು ಇಂಥ ಹಲವಾರು ಕಾರ್ಯಕ್ರಮಗಳನ್ನ, ರಕ್ತದಾನ ಶಿಬಿರ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಇವೆಲ್ಲ ಕಾರ್ಯಕ್ರಮಗಳನ್ನು ಏರ್ಪಡಿಸಿರುವಂತಹದ್ದು ನಮ್ಮ ಸಂಕಲ್ಪ. ಆ ದಿಶೆಯೊಳಗೆ ಇಂಥ ಕಾರ್ಯಕ್ರಮಗಳು 21 ದಿನಗಳವರೆಗೆ ನಿರಂತರವಾಗಿ ಬಹಳ ಅತ್ಯಂತ ಸುಂದರವಾಗಿ ನಡೀತಾ ಇದ್ದಾವೆ. ಅಂಥ ಕಾರ್ಯಕ್ರಮಗಳನ್ನ ತಾವೆಲ್ಲರೂ ವೀಕ್ಷಣೆ ಮಾಡಬೇಕು, ತಪ್ಪಿಸಬಾರದು. ದಿನಾನು ಇಲ್ಲಿ ಮುಳ್ಳಳ್ಳಿಯ ಜನ ಎಷ್ಟು ಸುಂದರವಾಗಿ ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ಯಾರಪ್ಪ ಅಂತಂದ್ರೆ ಅಷ್ಟು ಸುಂದರವಾದಂತ ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ಯಾರ. ಅದು ಚನ್ನವೀರೇಶ್ವರನ ಪ್ರಸಾದ, ಕರ್ತೃ ಚನ್ನವೀರೇಶ್ವರನ ಪ್ರಸಾದ. ಆ ಪ್ರಸಾದಕ್ಕೆ ನೀವೆಲ್ಲರೂ ಸಿದ್ಧರಾಗಬೇಕು, ಪ್ರವಚನಕ್ಕೆ ಬರಬೇಕು. ಇಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಗಳಲ್ಲಿ ಭಾಗವಹಿಸಿ ಆ ಪರಮ ಪೂಜ್ಯ ಚನ್ನವೀರೇಶ್ವರನ ಕೃಪೆಗೆ ನೀವು ಪಾತ್ರರಾಗಬೇಕು. ದಿನಾನು ಈ ಪ್ರಸಾದದಲ್ಲಿ ಸ್ವೀಕಾರ ಮಾಡಿಕೊಂಡು ನಿಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ಬೇಕು. ಅಂದ್ರೆ ಮಾತ್ರ ಬದುಕಿನ ಸಾರ್ಥಕತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಪ್ರವಚನ ಇವತ್ತು ಪ್ರಾರಂಭ ಆಗ್ತದೆ. ಆ ಪ್ರವಚನ ಕೇಳೋದೇ ಒಂದು ಭಾಗ್ಯ, ಆ ಪ್ರವಚನವನ್ನು ನೋಡೋದೇ ಒಂದು ಭಾಗ್ಯ. ಖ್ಯಾತ ಪ್ರವಚನಕಾರರು, ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಂದಿಗುಂದದ ಪೂಜ್ಯರು, ನಮ್ಮ ಗ್ರಾಮಕ್ಕೆ ಸಣ್ಣ ಗ್ರಾಮವಾದರೂ ನಮ್ಮ ಭಕ್ತರು, ನಮ್ಮ ಮುಳ್ಳಳ್ಳಿಯ ಯುವಕರು ಬಹಳ ಕೆಲಸ ಮಾಡ್ಯಾರ, ಬೆಳತನಕನ ಕೆಲಸ ಮಾಡ್ಯಾರ. ನಿನ್ನೆ ಮೊನ್ನೆ ದಿನಾನು ರಾತ್ರಿ ಹೊತ್ತು ಅಲ್ಲಿ ಪ್ರಸಾದದ ಪೆಂಡಾಲ್ ಹಾಕ್ಯಾರ, ಲೈಟಿನ ವ್ಯವಸ್ಥೆ, 1 2 ಬಹಳಷ್ಟು ಕೆಲಸಗಳನ್ನ ಮುಳ್ಳಳ್ಳಿಯ ಎಲ್ಲ ಯುವಕರು ಮಾಡ್ಯಾರ. ಅಂತಂದ್ರೆ ಆ ಯುವಕರಿಗೆ ಒಂದು ಜೋರಾದ ಚಪ್ಪಾಳೆಯನ್ನ ನಾವು ನೀವೆಲ್ಲ ಸಲ್ಲಿಸಬೇಕು. ಬಹಳ ದೊಡ್ಡದಾರ ಹುಡುಗರು ಕೆಲಸ ಮಾಡ್ಯಾರ ಅಂದಮೇಲೆ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಇರಲಿ ಅನ್ನುವಂಥ ಮಾತನ್ನು ಹೇಳಿ, ವೇದಿಕೆಯ ಮೇಲೆ ಗಣ್ಯ ಮಹನೀಯರು ಬಂದಾರ, ಅವರ ಪ್ರೀತಿ ವಿಶ್ವಾಸ ನಮಗೆಲ್ಲ ಇರಲಿ. ಈಗ ಪ್ರವಚನದ ಬಸವ ಪುರಾಣದ ಪ್ರಾರಂಭೋತ್ಸವ ಆಗ್ತದೆ. ಅದಕ್ಕಿಂತ ಪೂರ್ವದೊಳಗೆ ಪೂಜ್ಯ ಜಗದ್ಗುರುಗಳವರು ಬೇರೆ ಕಾರ್ಯಕ್ರಮದಲ್ಲಿ ಒಂದು ಹೋಗುವಂಥ ಅನಿವಾರ್ಯತೆ ಇರೋದ್ರಿಂದ ಅವರು ಉದ್ಘಾಟನೆಯನ್ನು ಮಾಡಿ ಹೋಗ್ತೇನೆ ಅಂತೇಳಿ ಪೂಜ್ಯರು ಆವಾಗಲೂ ನನಗೆ ತಿಳಿಸಿರುವಂತಹ ಕಾರಣಕ್ಕಾಗಿ ಪೂಜ್ಯರ ಒಂದು ಉದ್ಘಾಟನದ ಆಶೀರ್ವಚನವನ್ನ ದಯಪಾಲಿಸಿದ ನಂತರ ಪ್ರವಚನ ಚರವಾಗ್ತದೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಕಾಯ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಶರಣಾಗ್ತದೆ. ಪ್ರಾಸ್ತಾವಿಕ ನುಡಿಗಳನ್ನಾಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶಿವೇಶ್ವರ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿರ್ತಕ್ಕಂಥ ಜಗದ್ಗುರು ಮಹಾಸನ್ನಿಧಿಯವರಿಂದ ಆಶೀರ್ವಚನ. ದಯವಿಟ್ಟು ಯಾರು ಮಾತಾಡಬಾರ್ದು, ಶಾಂತ ರೀತಿಯಿಂದ ಕುಳಿತುಕೊಂಡು ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಚನವನ್ನ ಆಲಿಸೋಣ. ಪರಮ ಜಗದ್ಗುರು ಫಕೀರ ಶಿವಯೋಗಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಮುಳ್ಳಳ್ಳಿ ಗ್ರಾಮದ ವಿರಕ್ತ ಮಠದ ಪೂಜ್ಯರಾದ ಶಿವಯೋಗಿ ಮಹಾಸ್ವಾಮಿಗಳಲ್ಲಿ ಶರಣೆಂದು ಬಸವ ಪುರಾಣವನ್ನ ರಸವತ್ತಾಗಿ ಹೇಳಲಿಕ್ಕೆ ದಯಮಾಡಿಸಿರುವಂತ ಆಡಿ ಹಂದಗುಂದ ಮಠದ ಪೂಜ್ಯರಾದ
ಶಿವಾನಂದ ಮಹಾಸ್ವಾಮಿಗಳವರಲ್ಲಿ, ಕುಂದಗೋಳದ ಬಸವಣ್ಣನವರಲ್ಲಿ, ಶಿವಾನಂದ ಮಠದ ಪೂಜ್ಯರಲ್ಲಿ, ಡಾಕ್ಟರ್ ಎ.ಸಿ. ವಾಲಿಯವರಲ್ಲಿ, ಜನಪ್ರಿಯ ಮಾಜಿ ಶಾಸಕರು, ಆತ್ಮೀಯರು, ದಾನಿಗಳು ಆಗಿರುವಂತ ಸನ್ಮಾನ್ಯ ಎಂ.ಎಸ್. ಅಕ್ಕಿಯವರೇ, ಶಿಕ್ಷಣ ಪ್ರೇಮಿಗಳು, ನಮ್ಮ ಮಠದ ಭಕ್ತರು ಆಗಿರುವಂತ ನಿರಂಜನ ಗೌಡ್ರೆ, ಬಹಳ ಸುಂದರವಾಗಿ ಕಂಚಿನ ಕಂಠದಿಂದ ಹಾಡ್ತಾ ಬಂದಿರುವಂತ ಶಿವರುದ್ರಯ್ಯನವರು, ಗೌಡದ ಅವರು, ಬಹಳ ಸುಂದರವಾಗಿ ತಬಲಾ ತಾನಗಳನ್ನ ಚರ್ಮದ ಮಧ್ಯದಲ್ಲಿ ಎಬ್ಬಿಸ್ತಾ ಇರುವಂತ ಶಾಂತಕುಮಾರ ಗವಾಯಿಗಳವರೇ, ಬಹಳ ಸುಂದರವಾಗಿ ಮಾಲೆಗಳನ್ನ ಮಾಡ್ತಾ ಗುರುಸೇವೆಯನ್ನ ಮಾಡ್ತಾ ಇರುವಂತ ಮಾಲಿ ಚೆನ್ನಪ್ಪನವರೇ, ಒಳ್ಳೆಯ ಕೃಷಿಕರು, ದಾನಿಗಳು, ಗುರು ಸೇವಾ ಸತ್ತರು ಆಗಿರುವಂತ ನಾಗರಾಜ್ ದೇಶಪಾಂಡೆ ಅವರೇ, ಗಣ್ಯಮಾನ್ಯರೇ, ಮಹಾಜನರೇ, ಮಾತೆಯರೇ, ಮುಳ್ಳಳ್ಳಿ ಗ್ರಾಮದಲ್ಲಿ ಮಠದ ಉದ್ಘಾಟನೆ, ಮಹಾದ್ವಾರದ ಉದ್ಘಾಟನೆ ಇತ್ಯಾದಿ ಕಾರ್ಯಕ್ರಮಗಳ ಒಂದು ಮಧ್ಯದಲ್ಲಿ ಬಸವ ಪುರಾಣವನ್ನ ಜನರಿಗೆ ಕೇಳಿಸಬೇಕು ಅನ್ನುವಂತ ದೃಷ್ಟಿಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಪೂಜ್ಯರಾದ ಶಿವಯೋಗಿ ಸ್ವಾಮಿಗಳು ಇವತ್ತಿನ ದಿವಸ ಬಸವ ಪುರಾಣದ ಪ್ರಾರಂಭೋತ್ಸವವನ್ನ ಜ್ಯೋತಿ ಬೆಳೆಸುವುದರ ಮುಖಾಂತರ ಮಾಡಿದ್ದಾರೆ. ಜ್ಯೋತಿ ಕತ್ತಲೆಯನ್ನು ಹೊಡೆದೋಡಿಸ್ತಾ ಇದೆ. ಹಾಗೆ ಜಗತ್ತಿನಲ್ಲಿ ತುಂಬಿರುವಂತ ಅಜ್ಞಾನ ಅನ್ನುವಂತ ಕತ್ತಲೆಯನ್ನ ಹೊಡೆದೋಡಿಸುವುದಕ್ಕೆ, ಜಗತ್ತಿನ ಕತ್ತಲೆಯನ್ನ ಹೊಡೆದೋಡಿಸುವುದಕ್ಕೆ ಸೂರ್ಯ ಉದಯಿಸಿ ಬರಬೇಕು. ಶಿಷ್ಯನ ಶರೀರದಲ್ಲಿ ತುಂಬಿಕೊಂಡುವಂತ ಅಜ್ಞಾನ ಅನ್ನುವಂತ ಕತ್ತಲೆಯನ್ನು ಹೊಡೆದೋಡಿಸಬೇಕು ಅಂದ್ರೆ ಜ್ಞಾನ ಭಾಸ್ಕರನಾಗಿರುವಂತ ಗುರುನಾಥ ಬರಬೇಕು. ಅಂತ ಗುರು ಸ್ವರೂಪಿಯಾಗಿರುವಂತ ಬಸವಣ್ಣನವರು ಉದಿಸಿ ಬಂದು ಜಗತ್ತಿನ ಅಜ್ಞಾನ ಅನ್ನುವಂತ ಕತ್ತಲೆಯನ್ನ ನಿರಂತರವಾಗಿ ಹೊಡೆದೋಡಿಸುವಂತ ಪವಿತ್ರ ಕಾರ್ಯವನ್ನ ಮಾಡಿರುವಂತ ಸಮಾಜ ಸುಧಾರಕ, ಏಕದೇವೋಪಾಸಕ, ಅಜ್ಞಾನದ ನಾಶಕ, ಜಾತಿಯ ಭೂತದ ನಾಶಕ ಆಗಿರುವಂತ ಬಸವಣ್ಣನವರ ಪುರಾಣವನ್ನ ಹಚ್ಚಿರೋದು ಬಹಳ ಸಂತೋಷದ ಸಂಗತಿ. ಒಂದು ಕಡೆಗೆ ಶರಣರು ಹೇಳ್ತಾರ, ಕರಿಯ ನಿತ್ತಡೆವಲ್ಲಿ, ಹಿರಿಯ ನಿತ್ತಡೆವಲ್ಲಿ, ಹಿರಿದಪ್ಪ ರಾಜ್ಯವನ್ನಿತ್ತಡೆವಲ್ಲಿ, ನಿಮ್ಮ ಶರಣರ ಸುಳ್ಳುಡಿ ಒಂದಲೆಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತೇಳಿ ದೇವರ ದಾಸನಾಥ ಅನ್ನುವಂತ ಶರಣ ಹೇಳ್ತಾರ. ಹಾಗೆಯೇ ಬಸವಣ್ಣನವರು ಜಗತ್ತಿನ ಅಜ್ಞಾನ, ಅಂಧಕಾರ, ಅಂಧ ಸಂಪ್ರದಾಯ, ಜನರು ತೊಂದರೆಯಲ್ಲಿರುವುದನ್ನು ಗಮನಿಸಿ ಜನರ ಒಂದು ಕಾಳಜಿಯನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ಬಹಳ ಅದ್ಭುತವಾದಂತಹ ಕಾರ್ಯವನ್ನ ಈ ಭೂಲೋಕದ ಮೇಲೆ ಹುಟ್ಟಿ ಬಂದು ಬಸವೇಶ್ವರರು ಮಾಡಿದರು. ಅಂತ ಮಹಾತ್ಮನ ಪುರಾಣವನ್ನ ಶಿವಾನಂದ ಸ್ವಾಮಿಗಳು ಬಹಳಷ್ಟು ಓದ್ಕೊಂಡವರು, ವಚನ ಸಾಹಿತ್ಯ ಬಲ್ಲಿದರು, ಪಂಡಿತರು, ತತ್ವ ತಿಳಿದುಕೊಂಡವರು ಪುರಾಣವನ್ನು ಹೇಳ್ತಾರಂದ್ರ ಹೇಳೋರು ಬಹಳ ಪಂಡಿತರಿದಾರ, ಕೇಳೋರು ಪುಣ್ಯ ಮಾಡಿರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅಂಥವ್ರು ಸಿಕ್ಕಿದ್ರು ಪುಣ್ಯದ ಫಲ ಒಳ್ಳೆಯ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರವರು, ಸುತ್ತಲಿನ ಹಳ್ಳಿ ಪಟ್ಟಣದವರು ಬಂದು ಭಾಗವಹಿಸಿ ಪುರಾಣ ಶ್ರವಣ ಮಾಡಿ ಅನ್ನ ಊಟ ಮಾಡಿದರೆ 6 ತಾಸಿಗೆ ಹೊಟ್ಟೆ ಹಚ್ಚಿತಾ ಇದೆ. ಜ್ಞಾನದ ಹಸಿವೆ ತುಂಬಿತು ಅಂದ್ರೆ ಇಡೀ ಮಾನವ ಜನ್ಮ ಸಾರ್ಥಕ ಆಗ್ತಾ ಇದೆ. ಅಂತ ಕಾರ್ಯವನ್ನ ಒಂದು ಕಳಕಳಿಯಿಂದ ನಿಮ್ಮ ಮಠದ ಸ್ವಾಮಿಗಳು ನಮ್ಮ ಭಕ್ತರಿಗೆ ಹಾಲು ಕುಡಿಸಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ. ಕೇವಲ ಹಾಲಲ್ಲ, ಅಮೃತ ಸದೃಶವಾದಂತ ಒಂದು ಜ್ಞಾನ ಸಂಪತ್ತನ್ನ
ಭಕ್ತರಿಗೆ ಕುಡಿಸುವುದರ ಮುಖಾಂತರ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತ ಕಳಕಳಿಯನ್ನು ಇಟ್ಟುಕೊಂಡು ಸ್ವಾಮಿಗಳು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ. ಉದ್ಘಾಟನೆ ಮಾಡಿದ್ದಕ್ಕೆ ನಮಗೆ ಅಪಾರ ಸಂತೋಷ ಆಗಿದೆ. ನಿಮ್ಮದು ಶಿವಯೋಗಿ ಸ್ವಾಮಿಗಳು, ನನಗೆ ಶಿವಯೋಗಿ ಅಷ್ಟೇ, ನನಗೆ ಸ್ವಾಮಿ ಅಲ್ಲ. ಅವನ ಮೇಲೆ ಬಹಳ ಪ್ರೀತಿ. ನಾವು ಮೊದಲು ಬಾಲ್ಯದಿಂದಲೂ ಸಣ್ಣ ಹುಡುಗಿದ್ದಾಗನ ಅವನ ಮೇಲೆ ನಾವು ಏನು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಬಂದೆವು. ಇಂದಿಗೂ ಆ ಕಳಕಳಿ ಪ್ರೀತಿ ಅಂತಃಕರಣ ಮಮತಾ ಅವನ ಭಯ ಅಂದ್ರೆ ನಾವು ಒಬ್ಬನೇ ನಾ ಏನ್ ಬೇದ್ರು ಅವನು ತಿಳ್ಕೊಳ್ಳೋದಿಲ್ಲ. ಅಷ್ಟೊಂದು ಪ್ರೀತಿ ಅಂತಃಕರಣ ಮಮತಾ ತುಂಬ ಅವನ ಮೇಲೆ ನಮ್ಮದಿದೆ, ನಮ್ಮ ಮೇಲೆ ಅವನದಿದೆ. ಈ ಕಾರ್ಯಕ್ರಮ ಇವತ್ತಿನ ಉದ್ಘಾಟನೆ ಆಗಿರೋದನ್ನು ನೋಡಿ ಬಹಳ ಸಂತೋಷ ಆಗಿದೆ. ಎಲ್ಲ ಕಾರ್ಯಕ್ರಮಗಳು ನಂಬರ್ 1 ಆಗಿ ಮುಗಿಯುತ್ತವೆ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಜಗತ್ತು ಬರ್ತಾ ಇರೋದಿಲ್ಲ, ಜನರ ಸಹಕಾರ ಹೊಳೆಯಾಗಿ ಹರಿದು ಬರ್ತಾ ಇದೆ. ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ನಡೆಯಲಿ. ನಾವು ನಮ್ಮ ಹಂದಗುಂದ ಸ್ವಾಮಿಗಳು ಎಲ್ಲರೂ ಒಂದೇ ಗರಡಿಯಲ್ಲಿ ಇದ್ದು ಕಲಿತವರು. ಹುಬ್ಬಳ್ಳಿಯ 3000 ಮಟ್ಟದಲ್ಲಿ ಇದ್ದು ಕಲಿತವರು. ನಾವೆಲ್ಲರೂ ಅಣ್ತಮ್ಮರಿದ್ದಂಗ. ಹೆಣ್ಮಕ್ಳು ಮನೆಯಾಗ ಹುಟ್ಟಿದ್ರೆ 4 ಮಂದಿ ಹುಟ್ಟಿದ್ರೆ 4 ಮನೆಗೆ ಹೋಗ್ತಾರ. ಒಬ್ಬಕ್ಕೆ ಶ್ರೀಮಂತರ ಮನೆಗೆ ಹೋಗ್ತಾಳ, ಒಬ್ಬಕ್ಕೆ ಬಡವರ ಮನೆಗೆ ಹೋಗ್ತಾಳ, ಒಬ್ಬಕ್ಕೆ ದೊಡ್ಡ ಸಾಹೇಬರ ಹೆಣ್ತಾಗಿ ಹೋಗ್ತಾಳ. ಹಾಗೆ ನಾವೊಂದು ಮಠಕ್ಕ ಅವರೊಂದು ಮಠಕ್ಕಾಗಿ ಸಮಾಜದ ಸೇವೆ ಮಾಡುವುದನ್ನು ಮುಖ್ಯ ಗುರಿಯನ್ನಾಗಿಟ್ಟುಕೊಂಡು ಉತ್ತಮ ಕಾರ್ಯವನ್ನು ಮಾಡ್ತಾರ. ನಿಮ್ಮ ಶಿವಯೋಗಿ ಸ್ವಾಮಿಗಳು ತಮ್ಮ ಶಕ್ತಿಗೆ ತಕ್ಕಂತೆ ಉತ್ತಮ ಕಾರ್ಯಗಳನ್ನ ಈ ಭಾಗದಲ್ಲಿ, ಹಾನಗಲ್ ಭಾಗದಲ್ಲಿ, ಬೊಮ್ಮನಹಳ್ಳಿ ಭಾಗದಲ್ಲಿ ಬಹಳ ಉತ್ತಮ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಅವ್ರು ಏನ ಮಾಡಬೇಕಂದ್ರು ಮೊದಲು ನನ್ನ ಹತ್ತಿರ ಬಂದು ನನ್ನ ಜೊತೆ ಮಾತಾಡಿ ನನ್ನ ಮಾರ್ಗದರ್ಶನ ತೆಗೆದುಕೊಂಡು ಆಶೀರ್ವಾದ ಪಡೆದುಕೊಂಡು ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಾರ. ಇವತ್ತು ಸಾಯಂಕಾಲ ಮಠಕ್ಕೆ ಬಂದಾಗ ಮಠದ ಚಿತ್ರಣವನ್ನು ನೋಡಿದಾಗ, ಮಠದ ಕಟ್ಟಡವನ್ನು ನೋಡಿದಾಗ ಮನಸ್ಸಿಗೆ ಬಹಳ ಆನಂದ ಉಂಟಾಯಿತು. ಮಠದ ಸ್ವಾಮಿ ಕೋಟಿಗಟ್ಟಲೆ ಖರ್ಚು ಮಾಡಿ ಮಠ ಕಟ್ಟಿಸ್ತಾನಂದ್ರೆ ಸ್ವಾಮಿ ಕುಂಡೋದು 2 ಫೂಟ್ ಜಾಗಿನಾಗ. ಉಳಿದು ಎಲ್ಲಾ ಜಾಗದ ಕುಂಡವ್ರು ಯಾರಪ್ಪ ಅಂದ್ರೆ ನೀವು. ಎಲ್ಲಾ ಜಾಗದ ಭಕ್ತರನ್ನ ಇರ್ತಾರೆ ಹೊತ್ತು ಸ್ವಾಮಿ ಎಲ್ಲಾ ಜಾಗದಾಗ ಇರುವುದಿಲ್ಲ. ಭಕ್ತರ ಸಹಕಾರ ಬಾಲಿಲ ಮಾಂತ ಶಿವಗಳು ಹೇಳಿದ ರೀತಿಯಲ್ಲಿ ಮಗನ ತೂಗಿರೋ ಭಕ್ತರು ಅನ್ನುವಂತ ರೀತಿಯಲ್ಲಿ ಶಿವಯೋಗಿ ಅನ್ನುವಂತ ಕುಶಿನ ಸಮಾಜ ಅನ್ನುವಂತ ಉಡಿಯಲ್ಲಿ ಹಾಕಿದ್ದೇವೆ. ಆ ಕೂಸಿನ ಜಪಾನ ಮಾಡಿರಿ, ಮುಂದೂ ಜಪಾನ ಮಾಡ್ರಿ. ಆ ಕೂಸಿನಿಂದ ಸದುಪಯೋಗ ಮಾಡ್ಕೋರಿ ಅನ್ನುವಂತ ವಿಚಾರವನ್ನ ನಾವು ಹೇಳ್ತಾ ಇದ್ದೇವೆ. ಮೊನ್ನೆ ತಾನೇ ನಮ್ಮ ಬಸವಣ್ಣಜ್ಜ ತಮ್ಮ ಗುರುಗಳ ಜಾತ್ರೆಯನ್ನು ಬಹಳ ಸಂಭ್ರಮದಿಂದ ಸಂತೋಷದಿಂದ ದಾಸೋಹ ಅನೇಕ ಕಾರ್ಯಗಳ ಮುಖಾಂತರ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಶಿವಾನಂದ ಸ್ವಾಮಿಗಳು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟುವುದರ ಮುಖಾಂತರ ಸಮಾಜದಲ್ಲಿ ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರ. ನಮ್ಮ ಡಾಕ್ಟರ್ ಎ ಸಿ ವಾಲಿಯವರು ಶರಣರು, ಸಂತರು, ಮಹಾಜ್ಞಾನಿಗಳು ವಿಷಯಗಳನ್ನ ಬಹಳ ಉತ್ತಮ ರೀತಿಯಲ್ಲಿ ಪ್ರತಿಪಾದನೆ ಮಾಡುವಂತಹ ಸಾಮರ್ಥ್ಯವನ್ನ ನಮ್ಮ ಪುಸ್ತಕ ದೊಡ್ಡ ಪುಸ್ತಕ ಬರ್ತಾರೆ ದಾಸಬೋಧ ಮರಾಠಿಯಲ್ಲಿ ದಾಸಬೋಧ. ಅದು ಮರಾಠಿಯಲ್ಲಿ ಓದಾಕನ ಆಗುವುದಿಲ್ಲ, ಮರಾಠಿಯಲ್ಲಿ ತಿಳ್ಕೊಳ್ಳೋಕನ ಆಗುವುದಿಲ್ಲ. ಅಂತಹ ದಾಸಬೋಧಿಯನ್ನು, ಸಾವಿರಾರು ಪುಟದ ದಾಸಬೋಧಿಯನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿ ಬರೆದಾರಂದ್ರೆ ಅವರ ಅದ್ಭುತವಾದಂತ ಶಕ್ತಿನ ಅದಕ್ಕೆ ಕಾರಣ ಅಂತ ಹೇಳಬೇಕಾಗ್ತಾ ಇದೆ. ಅವರು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಇಲ್ಲೇ ಸಮೀಪದ ಮಂಟೂರಲ್ಲಿ ಬಂಡವಾಳದಲ್ಲಿ ಆಶ್ರಮ ಇದೆ, ಅವರ ಮನೆ ಇದೆ, ಅವರ ಶಿಕ್ಷಣ ಸಂಸ್ಥೆಗಳಿದಾವ. ಬಹಳ ಉತ್ತಮ ರೀತಿಯಲ್ಲಿ ಸಮಾಜದ ಸೇವೆಯನ್ನು ಮಾಡ್ತಾರ. ಅದೇ ರೀತಿಯಲ್ಲಿ MS ಅಕ್ಕಿಯವರು ರಾಜಕೀಯವಾಗಿ ಎಷ್ಟು ಕೆಲಸ ಮಾಡೋರೇನೋ ಸಾಮಾಜಿಕವಾಗಿ ಹೆಚ್ಚು ಕೆಲಸಗಳನ್ನ ಕ್ರಿಯಾಶೀಲವಾಗಿ ಮಾಡ್ತಾ ಇದ್ದಾರೆ. ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ದಾನ ಧರ್ಮ ಪುಣ್ಯ ಕೆಲಸ ಎಲ್ಲಿಯಾದರೂ ಒಂದು ಧರ್ಮದ ಕೆಲಸ ನಡೆದೈತಂದ್ರೆ ನನ್ನ ಕಾಣಿಕೆ ಅದಕ್ಕೆ ಸಲ್ಲಿ ಅಂತೇಳಿ ತಮ್ಮ ಕಾಣಿಕೆಯನ್ನು ಕೊಡುವಂತ ಕಾರ್ಯವನ್ನ ನಮ್ಮ ಅಕ್ಕಿಯವರು ಮಾಡ್ತಾರೆ. ಅದೇ ರೀತಿಯಲ್ಲಿ ಅವರ ಪರಿಸರದಲ್ಲಿರುವಂತ ನಿರಂಜನಗೌಡರು ದೊಡ್ಡ ಶ್ರೀಮಂತರು ಹೌದು, ಉತ್ತಮ ರೈತರು ಹೌದು,
ಉದ್ಯಮಿಗಳು ಹೌದು, ದಾನಿಗಳು ಹೌದು, ಶಿಕ್ಷಣ ಪ್ರೇಮಿಗಳು ಹೌದು. ಅವರು ಕೂಡ ದಾನ ಧರ್ಮ ಪುಣ್ಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ನಾಗರಾಜ್ ದೇಶಪಾಂಡೆ ಅವರು ಬಹಳ ಸಾತ್ವಿಕರು. ಜಗದ್ಗುರು ಫಕೀರೇಶನ ಸೇವೆ ಮತ್ತು ಬಸವಣ್ಣನ ಸೇವೆ ಅಂದ್ರೆ ಮನೆಯಾಗ ಏನೇ ಕೆಲಸ ಇದ್ರು ಬಿಟ್ಟು ಬಂದ ಆ ಸೇವೆಯನ್ನ ಮಾಡುವಂತ ಕಾರ್ಯವನ್ನ ನಮ್ಮ ನಾಗರಾಜ್ ದೇಶಪಾಂಡೆ ಅವರು ಮಾಡ್ತಾರ. ಪ್ರತಿ ವರ್ಷ ಶಿರಟ್ಟಿ ಜಾತ್ರೆ ಬಂತು ಅಂದ್ರೆ ಯಾರ್ಯಾರು ಬಂದು ಸೇವಾ ಮಾಡ್ತಾರ. ಈ ಸಲ ಶಿರಟ್ಟಿ ಜಾತ್ರೆ ಯಾವ ತಾರೀಕಿಗೆ ಬಂದಿದೆ ಅಂದ್ರೆ ಮೇ 1ನೇ ತಾರೀಕಿಗೆ ಶಿರಟ್ಟಿ ಜಾತ್ರೆ, ಮೇ 1ನೇ ತಾರೀಕಿಗೆ ಶಿರಟ್ಟಿ ಜಾತ್ರೆ, ಮೇ 7ನೇ ತಾರೀಕಿಗೆ ಕಡುಬಿನ ಕಾಳಗ ಅಂದ್ರೆ 10 ಕ್ವಿಂಟಲ್ ಬೆಲ್ಲ ನಮ್ಮ ಮಠದ ಪಟ್ಟದ ಕುದುರೆ ಮೇಲೆ ಕುಳಿತುಕೊಂಡು 10 ಕ್ವಿಂಟಲ್ ಬೆಲ್ಲ ಭಕ್ತರಿಗೆ ನಾವು ಒಗಿಬೇಕು. ಅಂತ ಕುದುರೆಯನ್ನು ತಂದು ನಿಲ್ಲಿಸೋರು, ಕುದುರೆಯನ್ನು ಬಳಸೋರು, ಕುದುರೆಯನ್ನು ಹಿಡಿಯೋರು ಯಾರಪ್ಪ ಅಂದ್ರೆ ನಾಗರಾಜ್ ದೇಶಪಾಂಡೆ ಅವರು. ಬಹಳ ಜವಾಬ್ದಾರಿ ಕೆಲಸ ಇರ್ತಾ ಇದೆ. ಮ್ಯಾಲ ಕುಂತವಾಗ ಗೊತ್ತದು, ಉಳಿದವ್ರಿಗೆ ಈಗ ನೋಡೋರಿಗೆ ಏನು ಗೊತ್ತಾಗೋದಿಲ್ಲ. ಕುದುರೆ ಮೇಲೆ ಕುಂತವಾಗನ ಅದರ ತ್ರಾಸ, ಅದರ ತೊಂದರೆ, ಅದರ ಜವಾಬ್ದಾರಿ, ಅದರ ಕಾಳಜಿ ಎನ್ನುವುದು ಅವ್ರಿಗೆ ಇರ್ತಾ ಇದೆ. ನಾವು ಕುದುರೆ ಹಿಡಿದವರಿಗೆ ನಾವು ಎಷ್ಟು ಜವಾಬ್ದಾರಿಯಿಂದ ಈ ಕೆಲಸವನ್ನು ಮಾಡಬೇಕು ಅನ್ನುವಂತ ಜ್ಞಾನ ಅವ್ರಿಗೆ ಇರ್ತಾ ಇದೆ. 1 ಲಕ್ಷ ಜನ ಜಾತ್ರೆ ಕೂಡಿರ್ತಾರ. ನಾವೊಂದು ಪತ್ರಿಕೆ ಮಾಡಿಸೋದಿಲ್ಲ, ಪೇಪರ್ದಾಗ ಹಾಕೋದಿಲ್ಲ, ನಾವು ಯಾರಿಗೂ ಬೇರೆ ಹೇಳಂಗಿಲ್ಲ. ಭಕ್ತಿ ಇದ್ದಾವ ಬಾ, ಮುಕ್ತಿ ಇದ್ದಾವ ಬೇಕಂದ್ರೆ ಸೇವಾ ಮಾಡು, ನಡಿ ಅಂತ ಹೇಳಿ ಆಶೀರ್ವಾದ ಮಾಡ್ತೀವಿ. ಆ ರೀತಿಯಲ್ಲಿ 1 ಲಕ್ಷ ಜನ ಜಾತ್ರೆ ಕೊಡ್ತಾರ. ನಮ್ಮ ಪಟ್ಟದ ಕುದುರೆಗೆ ರೆಡಿ ಮಾಡಿಸ್ಕೊಂಡು ನಮ್ಮ ನಾಗರಾಜ್ ದೇಶಪಾಂಡೆ ಅವ್ರು ನಿಂತಿರ್ತಾರ. ಕುದುರೆಗೆ 500 ತೊಲಿ ಬಂಗಾರ ಹಾಕಿರ್ತೀವಿ. ಅವ್ರಿ ಕುದುರೆಗೆ 500 ತೊಲಿ ಬಂಗಾರದ ಸಾಮಾನುಗಳನ್ನು ಹಾಕಿ ಬಂದೋಬಸ್ತು ಇರ್ತಾ ಇದೆ, ಪೊಲೀಸ್ ಬಂದೋಬಸ್ತು ಇರ್ತಾ ಇದೆ. 1 ಲಕ್ಷ ಜನ ಇರ್ತಾರ. ಅಂತ ಕುದುರೆಯನ್ನು ನಾಗಣ್ಣವ್ರು ಹಿಡಿದಿರ್ತಾರ. ನಾಗಣ್ಣವ್ರು ಹಿಡಿದು 2 ಬುಟ್ಟಿ ಬೆಲ್ಲ ಹಿಡ್ಕೊಂಡು ಎಲ್ಲರಿಗೂ ಬೆಲ್ಲವನ್ನ ಒಗೆಯುವಂತ ಕಾರ್ಯ ನಡೀತಾ ಇದೆ. ಕಡೆ ಸುತ್ತು 3 ಸುತ್ತು ಗದ್ದಿಗೆ ಹಾಕಬೇಕು, 2 ಸುತ್ತು ತೇರಿಗೆ ಹಾಕಬೇಕು. ಕಡೆ ಸುತ್ತು ಮಹಾದ್ವಾರದ ಮುಂದೆ ಆನೆ, ಕುದುರೆ, ಒಂಟಿ ಬಂದು ನಿಲ್ತಾವ. ನಮಗೆ ಬಣ್ಣ ಹಾಕಲಿಕ್ಕೆ ಬಂದಿರ್ತಾರ. ಬಣ್ಣ ಹಾಕಲಿಕ್ಕೆ ಬಂದಿರುವಂತ ಸಂದರ್ಭದಾಗ ಬಣ್ಣ ಹಾಕೋರು ಬಂದ್ರು ಬಂದು ನಾವು ಮಾಲಿ ಹಾಕ್ತಾರ. ಆಮೇಲೆ ಅಕ್ಕನ ಎಣ್ಣೆ ಹಚ್ತಾರ. ಆಮೇಲೆ ಭಂಡಾರದ ಮೇಲೆ, ಆ ಬಣ್ಣದ ಮೇಲೆ ನಾವು ಕೈ ಇಟ್ಟು ಆ ಆಶೀರ್ವಾದ ಮಾಡಿದ ಮೇಲೆ 2 ಸಾಲು ಮಾಡ್ಕೊಂಡು ಎಡಕ ಬಲಕ ಬಣ್ಣ ಉದ್ದವ್ರು ನಿಲ್ತಾರ. ಮೊದಲು ಆನೆ ಓಡ್ತೈತಿ, ಆಮೇಲೆ ಕುದುರೆ ಓಡ್ತೈತಿ, ಆಮೇಲೆ ಒಂಟಿ ಓಡ್ತೈತಿ. ಆನೆ ಸರಿತಾ ಇದೆ ನಮ್ಗೆ ದಾರಿ ಬಿಟ್ಟು. ಆನೆ ಸರಿದು ಕುದುರೆ ಬಂದು ಕರೆಕ್ಟ್ ಒಂದು ಜಾಗದಾಗ ನಿಲ್ಬೇಕಲ್ಲಿ. 1 ಫೂಟ್ ಹೆಚ್ಚು ಆಗಂಗಿಲ್ಲ, 1 ಫೂಟ್ ಕಡಿಮೆ ಆಗಂಗಿಲ್ಲ. ಕುದುರೆ ಅಲ್ಲಿ ಬಂದು ನಿಂತು ಆಮೇಲೆ ನಮಗೆ ನಿವಾಳಿ ಆರತಿ ಮಾಡಿ ಸ್ವರ್ಥ ಮಾಡಿ ಕರ್ಕೊತಾರ. ಅಷ್ಟು ಓಡಿ ಬಂದಿವಿ ಅಂದ್ರು ಸಹಿತ ಬಣ್ಣ ಉಗ್ಗೋರು ಬಣ್ಣ ಉಗ್ಗೆ ಬಿಟ್ಟಿರ್ತಾರ. ಸಂತೋಷಕ್ಕಾಗಿ ಬಣ್ಣ ಉಗ್ಗಿರ್ತಾರ, ಸಂತೋಷಕ್ಕಾಗಿ ಆನಂದಕ್ಕಾಗಿ ಬಣ್ಣ ಉಗ್ಗಿರ್ತಾರ. ಈಗ ಹೆಂಗ ಸಂತೋಷಕ್ಕಾಗಿ ಪುರಾಣ ಜ್ಯೋತಿ ಬೆಳಗಿಸಿದ ಕೂಡಲೇ ಅಲ್ಲಿ ಪಟಾಕ್ಷಿ ಹಾರಿಸೋದಿಲ್ಲ. ಎದಕ್ಕೆ ಹಾರಿಸಿದ್ರಪ್ಪ ಅಂದ್ರೆ ಸಂತೋಷಕ್ಕಾಗಿ, ಧರ್ಮದ ಕಾರ್ಯ ಪ್ರಾರಂಭವಾಗಲಿ ಅಂತೇಳಿ ಆ ಪಟಾಕ್ಷಿಗಳನ್ನು ಹಾರಿಸಿದರು. ಆ ರೀತಿಯಲ್ಲಿ ಬಹಳ ಉತ್ತಮ ಕಾರ್ಯಗಳು ನಡೆದಾವ. ನಿಮ್ಮನ್ನೆಲ್ಲ ನೋಡಿ ಇನ್ನೂ ಬಹಳ ಹೊತ್ತು ಮಾತಾಡಬೇಕು ಅಂತ ಅನ್ಸಿದೆ. ಆದ್ರೆ ಬೇಡ, ಇನ್ನು ಮಾತಾಡೋರು ಬಹಳ ಮಂದಿ ಇದಾರ. ಶಿವಾನಂದ ಸ್ವಾಮಿಗಳು ಅದು ಮುಂಗಾರಿ ಮಳಿ ಇದ್ದಂಗ್ರಿ, ಕಟ್ಟೋದ್ ಕರೆಯಕನ್ನ ಮಾಡ್ತಾನ. ಬಹಳ ಉತ್ತಮ ರೀತಿಯಲ್ಲಿ ಪ್ರವಚನ ಮಾಡ್ತಾರ. ಒಂದು ಮಾತು ಹೇಳ್ತಾನ, ನೆನಪಿಟ್ಕೋರಿ. ಕಾಡು ಪ್ರಾಣಿಗಳು ಕಾಡಿನಲ್ಲಿ ಇರುತ್ತವೆ, ಕಾಡುವ ಪ್ರಾಣಿಗಳು ಎಲ್ಲ ಕಡೆಗೂ ಇರುತ್ತವೆ. ಕಾಡು ಪ್ರಾಣಿಗಳು ನೆನಪಿಟ್ಕೋರಿ, ಬಹಳ ನೆನಪಿಟ್ಕೋರಿ. ಕಾಡು ಪ್ರಾಣಿಗಳು ಹೇಳ್ರಿ, ಕಾಡುವ ಪ್ರಾಣಿಗಳು ಮನೆಯಲ್ಲಿ ಇರುತ್ತವೆ ಅಂತ ಹೇಳ್ರಿ. ಅದಕ್ಕೆ ಕಾಡು ಪ್ರಾಣಿಗಳಾಗಬೇಕು, ಕಾಡುವ ಪ್ರಾಣಿಗಳಾಗಬೇಕು. ಕಾಡಿಗಿದ್ದ ಪ್ರಾಣಿ ಏನ್ ತೊಂದರೆ ಮಾಡುದಿಲ್ಲ, ಅಡವ್ಯಾಗನೇ ಇರ್ತಾವ. ಮನ್ಯಾಗ ಕುಂತ್ಕೊಂಡು ಕಾಡುವಂತ ಕೆಲಸವನ್ನು ಮಾಡಿದ್ರೆ ಮನುಷ್ಯರಾಗುವುದಿಲ್ಲ. ಮನ್ಯಾಗ ಕುಳಿತುಕೊಂಡು ಪ್ರೀತಿಯನ್ನು ಮಾಡುವಂತ ಪ್ರಾಣಿಗಳಾದ್ರೆ ಅವ್ರು ಬಸವಣ್ಣನ ಮಕ್ಕಳಾಗ್ತಾರ ಅಂತ ಹೇಳಿ ನಾ ಹೇಳ್ತಾ ಇದ್ದೇನೆ. ಪುಣ್ಯಾತ್ಮರೇ, ಬಸವ ಪುರಾಣವನ್ನು ಕೇಳ್ರಿ, ಲಕ್ಷ್ಯ ಕೊಟ್ಟು ಕೇಳಿದ್ದನ್ನು ಇಲ್ಲೇ ಬಿಟ್ಟು ಹೋಗ್ರಿ.
ತಗೊಂಡು ಹೋಗ್ರಿ, ಜೀವನಕ್ಕೆ ಉಪಯೋಗ ಮಾಡ್ಕೋರಿ, ಮಕ್ಕಳಿಗೆ ಚೆನ್ನಾಗಿ ಕಲಿಸ್ರಿ, ಮಕ್ಕಳಿಗೆ ಆಚಾರ ವಿಚಾರ ಧರ್ಮ ಕಲಿಸ್ರಿ, ಮಾನವ ಜನ್ಮ ಸಾರ್ಥಕ ಮಾಡ್ಕೋರಿ. ಫಕೀರ್ ಸ್ವಾಮಿ ವಾಣಿ ಇದೆ, ದೇಶ ಬಿಡು ದೇಶ ಬಿಡು ಹೇಳಿ ಗೋರಸ ಹೇಳ್ರಿ, ಏನು ಖರ್ಚಾಗ್ತದನು? ದೇಶ ಬಿಡು ದೇಶ ಬಿಡು ದೇಶ ಬಿಡು ಹಂಗಿರ್ತಾರೆ. ಎಲ್ಲರ ಮನಸ್ಸಿನಲ್ಲಿ ಪ್ರೀತಿ ತುಂಬಲಿ, ಜಗತ್ತು ಸ್ವರ್ಗವಾಗಲಿ ಅಂತ ಆಶೀರ್ವಾದ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕಡೆಗಿಲಿಲ್ಲದ ಬಂಡೆಯ ಹೊಡೆಗೆಡೆಯಲು ಮಾಂಬುದೆ, ಕಡೆಗೀಲು ಬಂಡಿಗಾಧಾರ ಕಡುಗರ್ಪ ಏರಿದ ಒಡಲೆಂಬ ಬಂಡೆಗೆ ಜಗದ್ಗುರು ಮಹಾಸನ್ನಿಧಿಯವರ ಮಾತುಗಳೇ ನಮ್ಮ ಬದುಕಿಗೆ ಆಧಾರ ಪಾವನ ಅಂತಕ್ಕಂಥ ಮಾತನ್ನ ಹೇಳ್ತಾ ಜಗದ್ಗುರು ಮಹಾಸನ್ನಿಧಿಯವರಿಗೆ ಅನಂತ ಕೋಟಿ ಭಕ್ತಿಯ ಶರಣ ಶರಣಾರ್ಥಿಗಳನ್ನ ಎಲ್ಲ ಮುಳ್ಳಳ್ಳಿ ಗ್ರಾಮದ ಗುರು ಹಿರಿಯರು ತಾಯಿಂದರ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಜೋರಾಗಿ ಚಪ್ಪಾಳೆಯನ್ನ ಹಾಕಿ ಪೂಜ್ಯರನ್ನ ನಾವು ಬೀಳ್ಕೊಡೋಣ. ಅನ್ಯ ಕಾರ್ಯದ ನಿಮಿತ್ತ ಪೂಜ್ಯರು ತೆರಳುತ್ತಾ ಇದ್ದಾರೆ. ಅದೇ ರೀತಿ ಬಸವ ಪುರಾಣದ ಚಾಲನೆಯನ್ನ ಖ್ಯಾತ ಪ್ರವಚನಕಾರರು ಪ್ರವಚನ ವಾಗ್ಮಿಗಳು ಆಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಹಂದಿಗುಂದ ಆಡಿ ಪೂಜ್ಯರು ಈಗ ಬಸವ ಪುರಾಣಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಹರ ಹರ ಮಹಾದೇವ್, ಜೈ ಮಂಗಲಂ, ಜೈ ನಮ ಪಾರ್ವತಿ ಶಿವ, ಹರ ಹರ ಮಹಾದೇವ್ महाराज की जय, जगद्गुरु फकीरेश्वर महाराज की जय, हर 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 महादेव। ಖ್ಯಾತ ಪ್ರವಚನಕಾರರು, ಉತ್ತಮ ವಾಗ್ಮಿಗಳು, ಪ್ರವಚನ ಪಂಡಿತರು ಆಗಿರ್ತಕ್ಕಂಥ ಮಣಿಪುರ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಹಂದಿಗುಂದ ಆಡಿ ಪೂಜ್ಯರಿಂದ ಬಸವ ಪುರಾಣದ ಚಾಲನೆ ಆಗ್ತಾ ಇದೆ. ಎಲ್ಲರೂ ಕುಳಿತುಕೊಂಡು ಶಾಂತತೆಯಿಂದ ಪ್ರವಚನವನ್ನು ಆಲಿಸಬೇಕು. ದಯವಿಟ್ಟು ಎಲ್ಲರೂ ನಿಮ್ಮ ಊರಲ್ಲಿ ಯೂಟ್ಯೂಬ್ ಚಾನಲ್ ಏನಿರ್ತದಲ್ಲ, ನೀವು ಒಬ್ರು ಆನ್ ಮಾಡಿಟ್ರೆ ಅದು 10 ಜನಕ್ಕೆ ಶೇರ್ ಆಗ್ತೈತಿ. ಇಡೀ ವಿಶ್ವನ ನಿಮ್ಮ ಈ ಊರನ್ನ ನಡೆಯುವಂತ ಪ್ರವಚನವನ್ನ ನೋಡುವಂತ ಸಾಧ್ಯತೆ ಬಹಳ ಇರ್ತದೆ. ದಯವಿಟ್ಟು PU Media 23 ಯೂಟ್ಯೂಬ್ ಚಾನಲ್ ನಿಂದ ಆ ಚಾನಲ್ ನಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ಚಾನಲ್ ಲೈವ್ ನ ಇಲ್ಲೇ ನಿಮ್ಮ ಮೊಬೈಲ್ ಸೌಂಡ್ ಕಡಿಮೆ ಇಟ್ಟು ನೋಡ್ಕೊರಿ. ನೀವು ಒಬ್ರು ನೋಡಿದ್ರೆ ಮತ್ತೆ 10 ಜನಕ್ಕೆ ಶೇರ್ ಆಗ್ತೈತಿ. ಇಡೀ ವಿಶ್ವಕ್ಕೆ ತಲುಪುವಂತ ಸಾಧ್ಯತೆ ಬಹಳ ಐತಿ. PU Media 23 ಲೈವ್ ಇದನ್ನ ಎಲ್ಲರೂ ಮೊಬೈಲ್ ಅನ್ನ ಚಾನೆಲ್ ಅನ್ನ ಓಪನ್ ಮಾಡಬೇಕು. ಅದು ಮುಳ್ಳಳ್ಳಿ ಗ್ರಾಮದಲ್ಲಿ ನಡೆಯುವಂತಹ ಪ್ರವಚನವು ಲೈವ್ ಆಗಿ ವೀಕ್ಷಣೆ ಆಗ್ತದೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಮೊಬೈಲ್ ಅನ್ನ ಓಪನ್ ಮಾಡಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಸಂಸಿ ಆಫೀಸಿಯಲ್ 15 ನಾಳೆ ಅದು ಅಪ್ಲೋಡ್ ಆಗ್ತದೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ.
ಈ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇರುವುದರಿಂದ ನಾಳೆ ಅಪ್ಲೋಡ್ ಆಗ್ತದೆ. ಅದಕ್ಕೋಸ್ಕರ PU ಮೀಡಿಯಾ 23 ಲೈವ್ ಇವನ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಕಾರ್ಯಕ್ರಮ ವೀಕ್ಷಣೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಕುಮಾರೇಶ್ವರಾಯ ನಮಃ. ಶ್ರೀ ಗುರು ಸಿದ್ಧಲಿಂಗೇಶ್ವರಾಯ ನಮಃ. ಶ್ರೀ ಗುರು ಶಿವ ಬಸವೇಶ್ವರಾಯ ನಮಃ. ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾರಂಗ್ಯ ಕಾಲನನುಪಮಶೀಲಂ ಬಸವಂ ಜಂಗಮಲೋಲಂ ಬಸವಾರಕ್ಷಿಪ್ಪು ಜನ್ಮ ಸಂಗನ ಬಸವ ಶರಣಾರ್ಥಿ ಬಸವ ಸಂಗನ ಬಸವ ಶರಣಾರ್ಥಿ. ಕಾಯದೋಳ್ ಗುರುಲಿಂಗ ಜಂಗಮ ಗಾಯಕವನರಿಯೀಗ ಸುಲಭೋ ಪಾಯದಿಂದಿರಿಟ್ಟು ಬಾಹ್ಯ ತಲಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಸಂಗನ ಬಸವ ಶರಣಾರ್ಥಿ. ಸಂಗನ ಬಸವ ಸಂಗನ ಬಸವ ಶರಣಾರ್ಥಿ. ಎಡೆಯೂರ ಪುರಾಧೀಶಂ ಕಾಮಿತಾರ್ಥ ಪ್ರದಾಯಕಂ ನಿರ್ವಿಕಲ್ಪ ಸಮಾಧಿಸ್ಥಂ ಶುದ್ಧಲಿಂಗಂ ಭಜಾಮಿ. ಸಿದ್ಧಲಿಂಗಂ ಭಜಾಮಿ. ಸಿದ್ಧಲಿಂಗ ಭಜಾಮಿ. ಸಂಬಸ
ಸದಾ ಶಿವ ಸಾಂಬ 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 ಸದಾ ಶಿವ ಶ್ರೀ ಗುರು ಬಸವ ಲಿಂಗಾಯ ನಮಃ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಶಿವನೇ ಬಸವ ಬಸವ ಶಿವನೇ ಬಸವ ಶಿವನೇ ಶಿವನೇ ಬಸವ. ಎಲ್ಲರೂ ಹೇಳಬೇಕು, ಎಲ್ಲ ಹೇಳ್ರಿ. ಬಸವ ಶಿವನೇ ಶಿವನೇ ಬಸವ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ಶಿವ ಸಾಂಬ ಜಯಾದಿನ ಕಾಯದೋಳ್ ಗುರುಲಿಂಗ ಜಂಗಮ ದಾಯಕವನರಿಯಲ್ಕೆ ಸುಲಭ ಪಾಯದಿಂದಿದ್ದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೂರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯ ಬಸವಾದಿ ಪ್ರಮುಖರನ್ನ ಸ್ಮರಣೆ ಮಾಡ್ತಾ ಪರಮಗುರು ಪರಮಾರಾಧ್ಯರಾದ ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಶ್ರೀಗಳನ್ನ ಧ್ಯಾನಿಸಿಕೊಂಡು ಕ್ಷೇತ್ರಾಧಿಪತಿ ಚನ್ನವೀರೇಶ್ವರರನ್ನ ಸ್ಮರಣೆ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮದ ಕಾರಣೀಭೂತರು, ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಆತ್ಮೀಯರಾದ ಶ್ರೀಮಠದ ಅಧಿಪತಿಗಳಾದ ಪೂಜ್ಯ ಶಿವಯೋಗೀಶ್ವರ ಮಹಾಸ್ವಾಮಿಗಳವರಲ್ಲಿ ಶರಣುಗಳನ್ನು ಹೇಳ್ತಾ, ಹಾಗೆ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ದೃಢ ಸಂಕಲ್ಪವನ್ನು ತೊಟ್ಟು ನಿಂತಿರ್ತಕ್ಕಂಥ ಕುಂದಗೋಳದ ಪೂಜ್ಯ ಬಸವಣ್ಣ ಯಜ್ಞವರಲ್ಲಿ ಹಾಗೂ ನಮ್ಮ ಕುಂದಗೋಳದ ಶಿವಾನಂದ ಮಠದ ಪೂಜ್ಯ ಶಿವಾನಂದ ಸ್ವಾಮಿಗಳವರಲ್ಲಿ ಶರಣುಗಳನ್ನು ಹೇಳ್ತಾ, ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಯಾವತ್ತು ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಸ್ತ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಾನೇನ್ ಹೇಳಿದೆ ಈಗ? ನೀವು ಮಾತಾಡ್ಕೊಂಡು ಕೂತೀರಿ. ನೀ ಸೀರೆ ಯಾವಲ್ಲಿ ತಗೊಂಡಿ? ನಾ ನೋಡಿದ್ದಿಲ್ಲ. ಇದು ಯಾವಾಗ ಹೊಸಾದ ಮಾಡಿಸಿದಿ? ಇವತ್ತು ನೋಡ್ನಿ. ಇರ್ತಾವವು, ಆದ್ರೆ ಇಲ್ಲಿ ಈ ಕಡೆ ಲಕ್ಷ್ಯ ಇರ್ಲಿ. ಈ ಕಡೆ ಲಕ್ಷ್ಯ ಇತ್ತು ಅಂತಂದ್ರ ಎಲ್ಲವೂ ಚಲೋ ಆಗ್ತದ. ವೇದಿಕೆ ಮೇಲೆ ಪೂಜ್ಯರು ನಿಮಗ ಶರಣಾರ್ಥಿ ಅಂತ ಹೇಳಿದಾಗ ನೀವೇನ್ ಹೇಳಬೇಕು? ಹೇಳಿ ನೋಡೋಣ ಎಲ್ಲರೂ ಜೋರಾಗಿ ಹೇಳ್ಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ಯಾರು ನಿಮ್ಗ ಕೈ ಮುಗದು ಎದ್ರೇನ್ರಿ ಅಂತಂದಾಗ ಏನಂತೀರಿ? ಎದ್ರೇನ್ರಿ ಅಂತಂದಾಗ ಏನ್ ಹೇಳ್ತೀರಿ ನೀವು? ಎದ್ದಿರಿ ಅಂತ ಹೇಳ್ತೀರಿ. ಹೇಳ್ತೀರಿಲ್ಲ? ನಮಸ್ಕಾರ ರೀ ಎದ್ರೇನ್ರಿ ಅಂತಾರ. ಬೆಟ್ಟ ಆದ ಕೂಡಲೇ ಎದ್ದಿವಿ ಅಂತಾರ. ನೀವ್ರಿ ಅಂತಾರ ಅವ್ರು. ನಾವು ಎದ್ದಿವಿ. ಮತ್ ಇಬ್ರು ಎದ್ದಲ್ಲೇನ ಅಲ್ಲಿ ಬಂದಿರ್ತಾರೆ. ಎದ್ದಿದ್ದಿಲ್ಲ ಅಂದ್ರೆ ಎಲ್ಲಾರು ಕೂಡಿ ಎಬ್ಸಾಕ್ ಹೋಗ್ಬೇಕಾಕೈತೆ ಅವ್ರನ್ನ, ಏನ್ರಿ? ಅವ್ರು ಎದ್ದಲ್ಲೇನ ಅಲ್ಲಿ ಬಂದಿರ್ತಾರ. ಆದ್ರೂ ನಾವು ಏನ್ ಕೇಳ್ತೀವಿ? ಬೆಳಗ್ಗೆ ನಮಸ್ಕಾರ, ಎದ್ರೇನ್ರಿ? ಎದ್ದಿವಿ. ನೀವು? ನಾವು ಎದ್ದಿವಿ. ಏನಿದ್ರ ಅರ್ಥ? ವಿಚಾರ ಮಾಡಿರಿ. ಅವ್ರನ್ನೇನ್ ಹೇಳವ್ರನ್ನೇನು ಹುಚ್ಚರು ಅಂತೀರೋ, ಏನ್ ಶಾಣ್ಯರ್ ಅಂತೀರೋ? ಶಾಣ್ಯರ ಅವ್ರ. ತಿಳಿಲಾರ್ದವ್ರು ನಾ ಹುಚ್ಚರು. ಅವ್ರು ಯಾಕೆ ಹಂಗ ಹೇಳ್ತಾರ ಅಂತಂದ್ರೆ, ರಾತ್ರಿ ನಾವು ಮಲಗ್ತೀವಲ್ಲ, ಮಲಗಿದಾಗ ಸತ್ತಂಗೆ ಅದ, ಏನ್ರಿ? ಮಲಗುವುದಂದ್ರೆ ಸತ್ತಂಗೆನೆ. ಬೇಂದ್ರೆ ಅವ್ರು ಹೇಳ್ತಾರ, ನಿದ್ದೆಗೊಮ್ಮೆ ನಿತ್ಯ ಮರಣ, ಮತ್ತೆ ಎದ್ದರೆ ಜೀವನ, ಏನ್ರಿ? ಸ್ಲೀಪಿಂಗ್ ಈಸ್ ಟೆಂಪ್ರರಿ ಡೆತ್, ಡೆತ್ ಈಸ್ ಪರ್ಮನೆಂಟ್ ಸ್ಲೀಪಿಂಗ್, ಏನ್ರಿ?
ಸ್ಲೀಪಿಂಗ್ ಈಸ್ ಟೆಂಪ್ರರಿ ಡೆತ್, ಮಲ್ಕೊಳ್ಳೋದಂದ್ರೆ ಅರ್ಧಂಬರ್ಧ ಸತ್ತಂಗಂತ. ಅದರ ಅರ್ಥ ನಿನ್ನೆ ಸತ್ತಿದ್ದಿ ಇವತ್ತು ಎದ್ರೇನ್ರಿ ಅಂದ್ರೆ ನಿನ್ನೆ ಸತ್ತಿದ್ದಿ ಇವತ್ತು ಹುಟ್ಟೇನ್ರಿ, ಹುಟ್ಟಿದ್ದಕ್ಕೆ ನಿಮಗೆ ನಮಸ್ಕಾರ ಅಂತ ಅವ್ರಂತಾರ. ನೀವು ಹುಟ್ಟಲ್ರಿ ನಿಮಗೂ ನಮಸ್ಕಾರ ಅಂತ ಇವ್ರತ್ತಾರ. ಯಾರ್ಯಾರು ಹೊಳ್ಳಿ ಹುಟ್ಟಿರ್ತೀವಿ ಬೆಳಿಗ್ಗೆ ನಾವೆಲ್ಲ ಏನ್ ಹೇಳ್ಬೇಕು? ನಮಸ್ಕಾರ. ನಮ್ಮ ದೇಶದ ಅತ್ಯಂತ ಸರ್ವಶ್ರೇಷ್ಠ ಸಂಸ್ಕೃತಿ ಏನು ಅಂತಂದ್ರೆ ಒಬ್ಬರನ್ನೊಬ್ಬರು ಕಂಡಾಗ ಪ್ರೀತಿಯಿಂದ ಕೈ ಮುಗಿದು ಹೇಳುವಂತಹದ್ದು ನಮಸ್ಕಾರ. ಆದ್ರೆ ಇಡೀ ಕನ್ನಡ ನಾಡಿಗಲ್ಲ, ಇಡೀ ಭಾರತ ದೇಶಕ್ಕಲ್ಲ, ಇಡೀ ಪ್ರಪಂಚಕ್ಕೆ ಬಸವಾದಿ ಶರಣರು ನೀಡಿದ ಅತ್ಯಮೂಲ್ಯ ಶಬ್ದ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ಲಕ್ಷ್ಯ ಇರಲಿ. ಏನ್ ಹೇಳಬೇಕು? ಶರಣು ಶರಣಾರ್ಥಿ. ಈ ಶಬ್ದವನ್ನ, ಈ ಮಾತನ್ನ ಯಾರ ಹೇಳಿ, ನಾವು ಹೇಳಿದೀವಂತಲ್ಲ, ಯಾರ ಹೇಳಿ ಅವ್ರಿಗೆ ಪ್ರತಿಯಾಗಿ ನಾವು ಶರಣು ಶರಣಾರ್ಥಿ ಅಂತ ಹೇಳಬೇಕು. ಅಂಥ ಒಂದು ಸಂಸ್ಕಾರ, ಒಂದು ಪದ್ಧತಿ. ಇವತ್ತ ಪ್ರಾರಂಭೋತ್ಸವ, ಪ್ರವಚನದ ಪ್ರಾರಂಭೋತ್ಸವ. ಆ ಜ್ಯೋತಿಯನ್ನ ಬೆಳಗಿ ಯಾರು ಪ್ರಾರಂಭ ಮಾಡಿದ್ರು? ಯಾರು ಮಾಡಿದ್ರು? ಮಾಡಿದರಲ್ಲ ಅವರು. ಬರೀ ಶಿರಟ್ಟಿ ಜಗದ್ಗುರುಗಳು ಅನ್ನೋದು ನಿಮ್ಗೆ ಅಷ್ಟೇ ಗೊತ್ತು. ಆದ್ರೆ ನೆನಪಿರ್ಲಿ, ಒಂದಾನೊಂದು ಕಾಲದೊಳಗೆ ಈ ನಾಡಿನೊಳಗ ಪ್ರವಚನಗಳ ಮೂಲಕ ಹೆಸರು ಮಾಡಿದಂಥ ಶ್ರೇಷ್ಠ ಪ್ರವಚನಕಾರರು ಅವರ ಕೈಯಿಂದ ಇವತ್ತೇನು ಬೆಳಗಿಸಿ ಉದ್ಘಾಟನೆ ಆಯ್ತಲ್ಲ, ಇದು ಸಾರ್ಥಕವಾದದ್ದು ಅಂತ ತಿಳ್ಕೊಂಡು ಹೇಳಿ. ಅವ್ರಿಗೆ ನಮ್ಮ ಚೆನ್ನಪ್ಪ ಅಲ್ರಿ ಅವರು ಮಾಲಿ ಚೆನ್ನಪ್ಪ, ಆ ಮಾಲಿ ಹಾಕಿದಾಗ ನಾನು ಆ ಕಡೆಗಿದ್ದೆ, ಇಲ್ಲಿ ಬರ್ರಿ ಅಂತ ಕರೆದ್ರು ಅವ್ರು. ನಾನು ಹೋಗಿ ಮಗ್ಲು ನಿಂತೆ. ನನಗೊಂದು ಮಾತು ಹೇಳಿದ್ರು ಅವರು. ಏನು? ಮಾಲಿ ಮಾಡೋರು ತಯಾರದಾರ, ಆ ಮಾಲಿ ಹೊರವ್ರು ನಾವು ಗಟ್ಟಿ ಆಗ್ಬೇಕ್ರಿ ಅಂತ ಹೇಳಿ. ಅವ್ರು ಹಾಕೋ ಮಾಲಿ ಅಂದ್ರ ಎಷ್ಟು ದೊಡ್ಡ ಮಾಲಿ, ಅವ್ರು ಮಾಡಕ್ ಇದಕ್ಕಿಂತ ದೊಡ್ಡದ್ ಮಾಡಕ್ಕೂ ತಯಾರದಾರ. ಆದ್ರೆ ಹೊರವ್ರು ನಾವು ಗಟ್ಟಿ ಬೇಕಲ್ಲ ಅಂತಂದ್ರ ಅವ್ರ. ಅದ್ರ ಅರ್ಥ ಭಕ್ತರ ಭಕ್ತಿ ಎಷ್ಟು ದೊಡ್ಡದೈತಿ ಅಂತಂದ್ರೆ ಸ್ವಾಮಿಗೆ ಹೊರಲಾರದಷ್ಟು ದೊಡ್ಡ ಭಕ್ತಿಯನ್ನ ಸಮರ್ಪಿಸುವಂತ ಒಂದು ಹೃದಯ ಶ್ರೀಮಂತಿಕೆ ನಮ್ಮ ಭಕ್ತರದು. ಅವ್ರ ಹೆಸರನ್ನ ಮಾಲಿ ಚೆನ್ನಪ್ಪನವರು ಅಲ್ಲ. ನೋಡ್ರಿ, ಅವ್ರು ಮಾಲಿ ಮಾಡ್ತಾನೆ ಮಾಲಿ ಚೆನ್ನಪ್ಪನವ್ರು. ಹೆಸರು ಹೆಂಗಿರ್ತೈತಿ ಹಂಗ, ಹೆಸರು ಹೆಂಗಿರ್ತೈತಿ ಹಂಗ. ಒಬ್ಬೊಬ್ರ ಹೆಸರು ಹಾಲಪ್ಪ ಅಂತ ಇರ್ತೈತಿ, ಮನ್ಯಾಗ ಮಜ್ಜಿಗೆ ಸಹಿತ ಇರುವುದಿಲ್ಲ ಏನ್ರಿ? ಹಂಗಾಗಿರ್ತಾವ. ಹೆಸರು ಹಾಲಪ್ಪ, ಮನ್ಯಾಗ ಮಜ್ಜಿಗೆ ಇಲ್ಲಪ್ಪ, ಈ ಲೆಕ್ಕಕ್ಕ. ಆದ್ರೆ ಹ್ಯಾಗ ನೋಡ್ರಿ ಎಷ್ಟು ಭಕ್ತಿ ಅಲ್ಲ. ಇನ್ನೊಂದು ನೀವು ಗಮನಿಸಿದ್ರೆ ಇಲ್ಲೋ, ಈಗ ಸದ್ಯಕ್ಕೆ ಗಾಳಿ ಐತೇನ್ರಿ ಈಗ. ಆದ್ರೆ ಆ ದೀಪವನ್ನು ಬೆಳಗುವಾಗ ಎಷ್ಟು ಗಾಳಿ ಇತ್ತು ಗೊತ್ತೈತಿ ನಿಮ್ಗೆ? ಅದನ್ನ ಹಚ್ಚಿ ಆ ಮೇಣಬತ್ತಿ ಹಚ್ಚಿ ಅದಕ್ಕೆ ಹಚ್ಚೋದ ಒಂದು ದೊಡ್ಡ ಚಾಲೆಂಜ್, ಒಂದು ದೊಡ್ಡ ಚಾಲೆಂಜ್. ಏನಿದು? ಬಹಳ ಆಶ್ಚರ್ಯ. ನಾನು ಬಹಳ ಗಮನಿಸ್ತಿದ್ದೆ ಎಷ್ಟೋ ತನಕ ಕಷ್ಟಪಟ್ಟು. ಅದರೊಳಗೆ ಅಲ್ಲಿ ಇನ್ನೊಂದು ಚಾಲೆಂಜ್ ಇತ್ತು, ನಿಮಗೆ ಗೊತ್ತಾಗಲ್ಲ. ಇಲ್ಲಿ ನಾವು ನೋಡ್ತಿದ್ದೀವಲ್ಲ, ಏನಿತ್ತು ಅಂದ್ರ ಆ ಕರ್ಪೂರ ಇಟ್ಟಿದ್ರ ಖರೆ ಹತ್ತಲಾರ್ದ ಕರ್ಪೂರ, ಅವು ಅಂಥವು ಕರ್ಪೂರ ಇದ್ದು. ಅಂದ್ರೆ ಒಂದೊಂದ್ಸಲ ನಮಗೆ ಸವಾಲಿವೆಲ್ಲ. ಆದ್ರೆ ನೆನಪಿಟ್ಕೋಬೇಕು, ಬಸವಣ್ಣ ಮೊದಲಿಗೆ ಪರೀಕ್ಷೆ ಮಾಡಿದ, ಗಾಳಿ ಬಿಟ್ಟು ನೋಡಿದ, ದೀಪ ಹತ್ಲಾರ್ದಂಗ ನೋಡಿದ. ಹೆಂಗ್ ಹಚ್ತಾರ ಹಚ್ಚಲಿ ನೋಡುನು ಅಂತಂದ. ಆದ್ರೆ ಬಸವಣ್ಣನ ಭಕ್ತಿ ಪರೀಕ್ಷೆಯೊಳಗ ಗೆದ್ದದ್ದು ಯಾರು ಅಂತಂದ್ರೆ ಭಕ್ತರೇ ಗೆದ್ದದ್ದು. ಒಂದರೆ ಉದಾಹರಣೆ ತೋರಿಸ ನನಗ. ದೇವರಿಗೆ ಗೆದ್ದದ್ದು ಉದಾಹರಣೆ ಇಲ್ಲ. ಹೇಳ್ರಿ ನನಗೆ, ಅದ್ಯಾಕ್ರಿ ಇಂತಲ್ಲಿ ದೇವ್ರಿಗೆ ಗೆದ್ದಾನ? ಎಲ್ಲಿಯೂ ದೇವ್ರಿಗೆ ಗೆದ್ದಿಲ್ಲ. ಬಸವಣ್ಣವ್ರು ಹೇಳ್ತಾರೆ, ಜಂಬು ದ್ವೀಪ ನವ ಕಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಡಿನ ಭಾಷೆಯ. ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವನೆಂಬ ಭಾಷೆ ಭಕ್ತನದು. ಸತ್ಯವೆಂಬ ಕೂರಳಗವ ಹಿಡಿದು ಸದ್ಭಕ್ತರೇ ಗೆದ್ದರು ಕೂಡಲ ಸಂಗಮ ದೇವ ಅಂತ ಬಸವಣ್ಣರು ಹೇಳ್ತಾರೆ. ನಮಗೆ ಭರವಸೆಯನ್ನ, ಆತ್ಮವಿಶ್ವಾಸವನ್ನ ವಚನಗಳ ಮೂಲಕ ತುಂಬುತ್ತಾರೆ. ಹುಡುಗಾಟಿಗೆ ಅಲ್ಲ ಇದು. ನಾನು ಬಹಳ ಅಬ್ಸರ್ವ್ ಮಾಡ್ತಿದ್ದೆ ಪ್ರತಿಯೊಂದು ಘಟನೆಗಳನ್ನ. ಇಲ್ಲಿ ವೇದಿಕೆ ಮೇಲೆ ನಡೆಯುವ ಪ್ರತಿಯೊಂದು ಘಟನೆಗಳನ್ನ ಬಹಳ ಸೂಕ್ಷ್ಮವಾಗಿ ನೋಡ್ತಿದ್ದೆ ನಾನು. ಬಹಳ ವಿಶೇಷ ಏನು ಅಂತಂದ್ರೆ, ಅವರು ದೀಪವನ್ನ ಬೆಳಗುವಾಗ, ನಾವೆಲ್ಲ ದೀಪವನ್ನ ಬೆಳಗುವಾಗ ಗಾಳಿತ್ತು, ಹೆಂಗ್ ಹತ್ತದ ಹತ್ಲಿ ಅನ್ನುವಂಥದ್ದು.
ಆದ್ರೆ ಬಸವಣ್ಣನ ಪರೀಕ್ಷೆಯೊಳಗ ಇವತ್ತ ಎಲ್ಲರೂ ಗೆದ್ದಿದಿ ಅಂತಂದ್ರೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ, ಇವತ್ತಿನ ಗೆಲುವು ಮುಂದಿನ ಕಾರ್ಯಕ್ರಮದ ಸಂಪೂರ್ಣ ಗೆಲುವಿನ ಒಂದು ಸೂಚನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂಥ ಅದ್ಭುತವಾದಂತಹದ್ದು ಬಸವ ಪುರಾಣದ ಪ್ರಾರಂಭ ಅಷ್ಟೇ. ಆದ್ರೆ ಇವತ್ತು ನಾನೇನು ಹೆಚ್ಚಿಗೆ ಹೇಳುವಂಥದ್ದೇನಿಲ್ಲ. ಇವತ್ತೆಲ್ಲರೂ ಬಂದವರು ತಮ್ಮ ಮಾತುಗಳನ್ನು ಹೇಳೋದು ಬಹಳ ಮುಖ್ಯ. ಇವತ್ತು ಈ ಕಾರ್ಯಕ್ರಮದೊಳಗೆ ಪ್ರವಚನಕ್ಕ ನಾನು ಬಂದಿದ್ದೀನಿ ಅನ್ನೋದು ಬಹಳ ದೊಡ್ಡದಲ್ಲ. ಇಲ್ಲಿ ಏನು ಒಂದು ಕಾರ್ಯ ನಡೆದದಲ್ಲ, ಈ ಕಾರ್ಯದೊಳಗ ನಿಮ್ಮೊಳಗ ನಾನೂ ಒಬ್ಬನಾಗಿ, ನಾನು ಪ್ರವಚನ ಅಂತ ಹೇಳಿ ಹಿಂಗ್ ಬಂದಿಲ್ಲ, ನಿಮ್ಮ ಜೊತೆಗೆ ನಾನೂ ಒಬ್ಬನಾಗಿ ನಿಂತುಕೊಂಡು ಇಲ್ಲಿ ಸೇವೆ ಮಾಡೋದಕ್ಕೆ ಬಂದೇನು ಹೊರತು ನಿಮ್ಗೆಲ್ಲ ಹೇಳಾಕತ್ ಹೇಳಿ ಯಾರು ಅನ್ಕೋಬೇಡ್ರಿ. ಅದರ್ಥ ನನಗಿಲ್ಲಿ ಕರ್ಕೊಂಡು ಬಂದು ಪ್ರೀತಿಯಿಂದ ಕರೆದು ಕೂಡಿಸಿ ಇಂಥ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿಲ್ಲ, ಅದು ನಿಮ್ಮ ಹೃದಯ ಶ್ರೀಮಂತಿಕೆ ಅಂತ ಹೇಳ್ತಾರೆ. ಆ ಕಾರಣಕ್ಕೆ ಇಲ್ಲಿ ನಮ್ಮ ಜೊತೆಗೆ ಶಿವರುದ್ರಯ್ಯ ಗೌಡ್ಗಾಂವ್ ಬಹಳ ಅದ್ಭುತವಾದ ಕಲಾವಿದ ಸಿಕ್ಕದ್ದೇ ಈ ಊರಿನ ಪುಣ್ಯ. ನನಗನ್ನಿಸ್ತದೆ ಕೊನೆ ಗಳಿಗೆಯೊಳಗೆ ಬರೀ ಒಂದು 2-3 ದಿವಸದೊಳಗ ಇದೆಲ್ಲ ಸಜ್ಜು ಮಾಡಬೇಕು ಅಂತಂದ್ರೆ ಬಹಳ ಕಷ್ಟ. ಬೇರೆ ಬೇರೆ ಕಡೆಗೆ ಅವರು ಕಾರ್ಯಕ್ರಮಗಳಿತ್ತು. ನಾನು ಮಾತಾಡಿದಾಗ ಎಷ್ಟು ಪ್ರೀತಿಯಿಂದ ಅಲ್ಲಿ ಮತ್ತೊಂದು ಹೊಂದಾಣಿಕೆ ಮಾಡಿಕೊಟ್ಟು ಇವತ್ತ ಒಳ್ಳೆ ಆಕಾಶವಾಣಿ ಕಲಾವಿದರು, ಎಂಥ ಶ್ರೇಷ್ಠ ಕಲಾವಿದರು ಈ ಊರಿನ ಕಾರ್ಯಕ್ರಮಕ್ಕೆ ಸಿಕ್ಕಿದ್ದಾರೆ ಅಂತಂದ್ರೆ ಅವರ ಹಾಡುಗಳನ್ನು ಕೇಳೋದೇ ಒಂದು ಹಬ್ಬ, ಒಂದು ಸಂಭ್ರಮ. ಅಂಥ ದೊಡ್ಡ ಕಲಾವಿದ ಇಲ್ಲಿ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ. ನಾನು ನಿಮ್ಮೆಲ್ಲರಿಗೂ ಹೇಳೋಕೆ ಇಷ್ಟಪಡ್ತೀನಿ, ಎಲ್ಲರೂ ಒಂದು ಸಾರಿ ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳೋಣ. ಹಾಗೆಯೇ ನಮ್ಮ ಶಾಂತಕುಮಾರ್ ಜೇವರ್ಗಿ, ಶಾಂತಕುಮಾರ್ ಜೇವರ್ಗಿ ಅದ್ಭುತವಾದ ತಬಲಾ ವಾದಕರು. ತಬಲಾ ಅಂದ್ರೆ ಏನು? ತಬಲಾ ಅಂದ್ರೆ ಹಾಡೋರ್ ಬಲಕ ಇರ್ತಾರ ಅವ್ರ ತಬಲಾ. ಅಲ್ಲಿ ತಬಲಾ ಅನ್ನುವಲ್ಲಿ ಒಂದು ಬಲ ಅದ, ಹಾಡೋರ್ ಬಲಕ ಇರ್ತಾರ. ಹಾಡೋರಿಗೆ ದೊಡ್ಡ ಬಲ ಯಾರು ಅಂತಂದ್ರ ತಬಲಾ. ಅದಿದ್ರೆ ಬಲ, ಇರ್ಲಿಕ್ಕಂದ್ರೆ ಇಲ್ಲೇನೂ ಇರಲ್ಲ ಏನ್ರಿ. ನೋಡ್ರಿ, ಇವು 2 ವಾದ್ಯಗಳು ಸತ್ತ ಪ್ರಾಣಿಗಳ ಚರ್ಮವನ್ನು ಬಳಸಿರ್ತಾರೆ. ಇದಕ್ಕೆ ಜೀವಂತ ಅಲ್ಲ, ಸತ್ತ ಪ್ರಾಣಿಗಳ ಚರ್ಮವನ್ನು ಬಳಸಿರ್ತಾರೆ. ಆ ಸತ್ತ ಪ್ರಾಣಿಗಳ ಚರ್ಮದಿಂದ ಅಕ್ಷರಗಳನ್ನ ತೆಗಿಬೇಕಾದಂತಹದ್ದು. ನೋಡ್ರಿ, ನಾವು ಮಕ್ಕಳಿಗೆ ಕಲಿಸಿ ಅಕ್ಷರ ಹೇಳಿಸೋದು ಬಹಳ ಕಷ್ಟ, ಆದ್ರೆ ಸತ್ತ ಪ್ರಾಣಿಗಳ ಚರ್ಮದಿಂದ ಅಕ್ಷರ ತೆಗೆಯೋದು ಅಂತಂದ್ರೆ ಅದೊಂದು ಅದ್ಭುತವಾದ ಕಲೆ, ಅದ್ಭುತವಾದ ತಪಸ್ಸು. ಇವತ್ತ ಇಬ್ರು ಕಲಾವಿದರು, ಶ್ರೇಷ್ಠ ಕಲಾವಿದರು ನಿಮ್ ಜೊತೆಗೆ ಈ ಕಾರ್ಯಕ್ರಮದುದ್ದಕ್ಕೂ ಇರ್ತಾರೆ. ಅಂಥವರ ಸಂಗೀತವನ್ನ ನೀವೆಲ್ಲ ಕೇಳುವಂತ ಒಂದು ಸದವಕಾಶವನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಅವರಿಗೂ ಸಹಿತ ಈ ಊರಿನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಚಪ್ಪಾಳೆಗಳ ಮೂಲಕ ಸ್ವಾಗತವನ್ನ ನೀಡ್ತಾ ಇದ್ದೇವೆ. ಹಾಗೇನೆ ಇವತ್ತ ಈ ಕಾರ್ಯಕ್ರಮದೊಳಗ ಬಹಳಷ್ಟು ಪೂಜ್ಯರು, ಅದರೊಳಗ ನಮ್ಮ ಕುಂದಗೋಳದ ಪೂಜ್ಯರು ಬಸವಣ್ಣ ಇದ್ದಾರೆ. ಎಷ್ಟು ಕ್ರಿಯಾಶೀಲ ಅಂತಂದ್ರೆ, ನಾವು ಇಲ್ಲಿ ಬಂದ ಕೂಡಲೇ ಆ ಮೆರವಣಿಗೆ ಪ್ರಾರಂಭ ಆಗಿತ್ತು. ಅವ್ರು ಮಠಕ್ಕೆ ಬರಲಿಲ್ಲ, ಒಳಗೆ ಬರಲಿಲ್ಲ, ನಮ್ ಮೆರವಣಿಗೆ ಹೋಗ್ಕೇನ್ರಿ ಅಂತ ಹೇಳಿ. ಬಹುಶಃ ನೀವು ಈ ಊರಾನವರು, ನೀವೆಲ್ಲರೂ ಎಷ್ಟು ಅಭಿಮಾನದಿಂದ ದುಡಿಯಾಕತ್ತೀರೋ, ಹಂಗ ತೂಕ ಮಾಡಿದ್ರೆ ನಿಮ್ಗಿತ್ಲೂ ಒಂದು ಗುಂಜ ಅಭಿಮಾನ ಯಾರು ಹೆಚ್ಚು ಅಂತಂದ್ರೆ ನಮ್ಮ ಕುಂದಗೋಳದ ಬಸವಣ್ಣ ಇದ್ದುಂಡು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗೇನೆ ನಮ್ಮ ಶಿವಾನಂದ ಮಠದ ಪೂಜ್ಯ ಶಿವಾನಂದ ಸ್ವಾಮಿಗಳು, ನನ್ನ ಹೆಸರನ್ನೇ ಅವರೇ ಏನ್ರಿ, ಏಕನಾಮ ಸದಾ ಪ್ರೇಮ. ನೋಡ್ರಿ, ಹಂಗ ಕೂಡಿ ಬರ್ತಾವ ಅವು. ಬಹುಶಃ ಈ ಸಂದರ್ಭದೊಳಗೆ ಆಗ್ಲೇ ನಮ್ಮ ಶಿವಯೋಗಿ ಸ್ವಾಮಿಗಳು ಹೇಳ್ತಿದ್ರು, ನಾವು ಬರ್ಬೇಕಂತ ಕೊನೆ ಗಳಿಗೆ ಹೇಳಿದೀವಿ, ಬಂದ್ರು ಅಂತ ಹೇಳಿ. ನಾನು ಮಣ್ಣಿಂದ ವಿಚಾರ ಮಾಡ್ತಿದ್ನೆ, ಎಲ್ಲಿಯೂ ನಾನು ಪ್ರವಚನಕ್ಕೆ ಹೋಗಂಗಿಲ್ಲ ಅಂತ. ಬಹುತೇಕ ಎಲ್ಲರಿಗೂ ಗೊತ್ತದ ನಾನು ಎಲ್ಲಿ ಹೋಗುದಿಲ್ಲ ಅಂತ ಹೇಳಿ ಬಿಟ್ಟಿನಿ ಅನ್ನೋದು. ಆದ್ರೆ ಹೋಗಲಾರದ ಪರಿಸ್ಥಿತಿಯೊಳಗ ಬರುವಂತ ಸಂದರ್ಭ ಯಾಕೆ ಬಂತು, ಹೇಗಿದಾಯ್ತು, ನಾನು ಆಮೇಲೆ ನೆನಪು ಮಾಡ್ಕೊಂತ ವಿಚಾರ ಮಾಡ್ತಿರ್ಬೇಕಾದ್ರೆ ಈ ಊರಿನ ಋಣ ನನ್ನ ಮೇಲೆ ಐತಿ. ಎಲ್ಲಿ ತಂದ್ರಿ ಅಂದ್ರೆ, ಎಲ್ಲಿ ತಂದ್ರಿ ಹೇಳ್ತೀನಿ, ನಾನೇನು ಸುಳ್ಳು ಹೇಳಕತ್ತಿಲ್ಲ, ನೀವೆಲ್ಲರೂ ಒಪ್ಪುವಂತಹದ್ದೇ. ಈ ಊರಿನ ಋಣ ನನ್ನ ಮೇಲಿತ್ತು, ನಿಮ್ ಮೇಲೆ ಏನ್ರಿ ಈ ಊರಿನ ಋಣ ಅಂತ ನೀವು ಅನ್ಬೋದು. ಈ ಊರು
ಬರೇ ನಿಮ್ಗೆ ಇಷ್ಟೇ ಗೊತ್ತು. ಆದ್ರೆ ಈ ಊರಿನೊಳಗ ಒಬ್ಬ ನಾಡಿನ ಶ್ರೇಷ್ಠ ಪ್ರವಚನಕಾರರು ಚನ್ನಬಸವ ಸ್ವಾಮಿಗಳು ಹುಟ್ಟಿದ ಊರಿದು. ಅವರು ಇಲ್ಲಿ ಜನ್ಮ ತಳೆದದ್ದು. ಅವರು ಹಂದಿಗುಂದದೊಳಗೆ ನಾನು ಇನ್ನು 2ನೇ 5ನೇ 3ನೇ ಇರ್ಬೇಕಷ್ಟೇ, ನನಗೆ ಸರಿ ನೆನಪಿಲ್ಲ. ಅವಾಗ ಹಂದಿಗುಂದದೊಳಗೆ ಅವರು ಪ್ರವಚನ ಮಾಡಿದ್ರೆ ಎಂಥ ಅದ್ಭುತವಾದ ಪ್ರವಚನ ನಡೀತು ಅಂತಂದ್ರೆ, ಆ ಭಾಗದೊಳಗನೆ ಅತ್ಯಂತ ಪ್ರಸಿದ್ಧವಾದ ಪ್ರವಚನವನ್ನ ನಮ್ಮ ಮಠದೊಳಗೆ ನಡೆಸಿ ಅಲ್ಲಿ ಭಕ್ತಿಯ ಬೀಜವನ್ನ, ಭಕ್ತಿಯ ಬೆಳೆಯನ್ನು ಬೆಳೆದಿರ್ತಕ್ಕಂಥ ಚನ್ನಬಸವ ಸ್ವಾಮಿಗಳು ಇಲ್ಲಿ ಅವರಿಗೆ ಅಧ್ಯಕ್ಷರೇಂದ್ರ ಪುಸ್ತಕದಲ್ಲಿ ಮಣಿತನ, ಆ ಮಣಿತನದವರು ಅವರಲ್ಲಿ ಬಂದು ಹಂದಿಗುಂದದೊಳಗೆ ಪ್ರವಚನ ಮಾಡಿದ್ರು. ನಾನು ಅಂದ್ಕೊಂಡೆ ನಾನು ಬಂದೀನಿ ಅಂದ್ರೆ ನನ್ನ ದೊಡ್ಡಸ್ತಿಕೆ ಆದೀತು, ನನ್ನ ದಿಮಾಕ್ ಅನಿಸಿತು. ಆದ್ರೆ ನಾನು ಬಂದದ್ದು ದೊಡ್ಡದಲ್ಲ, ನಾನು ಬರೋದಕ್ಕೆ ಒಂದು ಕಾರಣ, ಒಂದು ಋಣ ಏನು ಅಂತಂದ್ರೆ ನಮ್ಮ ಚನ್ನಬಸವ ಸ್ವಾಮಿಗಳು ಹಂದಿಗುಂದದೊಳಗೆ ಪ್ರವಚನ ಮಾಡಿದ್ದಾರೆ. ಹಂದಿಗುಂದದವರು ಇಲ್ಲಿ ಪ್ರವಚನ ಮಾಡುವಂತ ಒಂದು ಯೋಗ ಎತ್ತನ ಮಾಮರ, ಎತ್ತನ ಕೋಗಿಲೆ, ಎತ್ತಲಿಂದೆತ್ತ ಸಂಬಂಧ ಅಯ್ಯ. ಬೆಟ್ಟದ ನೆಲ್ಲಿಕಾಯಿಗೂ ಸಮುದ್ರದ ಉಪ್ಪಿಗೂ ಎತ್ತಲಿಂದೆತ್ತ ಸಂಬಂಧವಯ್ಯ. ಗುಹೇಶ್ವರ ಎನಗೆಯು ನಿನಗೆಯು ಎತ್ತಲಿಂದೆತ್ತ ಸಂಬಂಧವಯ್ಯ. ಎಲ್ಲಿಂದ ಎಲ್ಲಿ ಸಂಬಂಧ ಅಂತಂದ್ರೆ ನೋಡಿದ್ರೆ ಏನು ಸಂಬಂಧ ಇಲ್ಲ ಅನಿಸ್ತದ, ಆದ್ರೆ ಎಷ್ಟು ಸಂಬಂಧ ಅಂತಂದ್ರೆ ಅದರ ಜೊತೆಗೆ ಇನ್ನೊಂದು ಮಾತು, ಪೂಜ್ಯರಾಗಿರ್ತಕ್ಕಂಥ ಚನ್ನವೀರ ಸ್ವಾಮಿಗಳು ಎಷ್ಟು ಪ್ರೀತಿ ನನ್ನ ಮೇಲೆ ಅಂತಂದ್ರೆ 3,000 ಮಠಕ್ಕೆ ನಮ್ಮ ಶಿವೇರಿ ನಾವೆಲ್ಲ ಕೂಡಿದ್ದವರಲ್ಲ, ಅವ್ರು ಬರ್ತಿದ್ರು. ಬಂದಾಗ ಅವರನ್ನ ನಾವು ಪ್ರೀತಿಯಿಂದ ಅವ್ರ ಜೊತೆಗೆ ಇರ್ತಿದ್ವಿ. ನಮ್ಮನ್ನೆಲ್ಲ ಎಷ್ಟು ಪ್ರೀತಿ ಮಾಡ್ತಿದ್ರು ಅಂತಂದ್ರೆ ಅಜ್ಜ ಮೊಮ್ಮಕ್ಕಳನ್ನ ಪ್ರೀತಿ ಮಾಡಿದಂಗ ಅಷ್ಟು ಪ್ರೀತಿಯಿಂದ ನಮ್ಮನ್ನೆಲ್ಲ ನೋಡ್ತಿದ್ರಲ್ಲ. ಅವರ ಪ್ರೀತಿ ವಿಶ್ವಾಸ ಹಾಗೆ ನಮ್ಮ ಆತ್ಮೀಯರಾದ ಪೂಜ್ಯ ಶಿವಯೋಗಿ ಸ್ವಾಮಿಗಳು ನನಗ ಪ್ರೀತಿಯಿಂದ ಕೇಳಿಕೊಂಡಾಗ ನಾನು ಎಷ್ಟು ಸಂದಿಗ್ಧ ಪರಿಸ್ಥಿತಿಯೊಳಗೆ ಬಂದೀನಿ ಅಂತಂದ್ರೆ ಅದು ನನಗೇ ಗೊತ್ತು. ಆದ್ರೆ ಅಂಥ ಅನಿವಾರ್ಯತೆಯೊಳಗೂ ಬರುವಂತ ಒಂದು ಅನಿವಾರ್ಯತೆ, ಅತ್ಯಂತ ಅನಿವಾರ್ಯತೆ ಯಾವುದು ಅಂತಂದ್ರೆ ಅದು ಪ್ರೀತಿಯ ಸಂಬಂಧ. ನಮ್ಮ ಶಿವಯೋಗಿ ಸ್ವಾಮಿಗಳವರ ಹಾಗೂ ನಮ್ಮ ಆತ್ಮೀಯ ಪ್ರೀತಿಯ ಸಂಬಂಧ ಅಂತ ಹೇಳಿದ್ರೆ ಮತ್ತೆ ಬೇರೆ ಏನು ಅಲ್ಲ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ, ಇವತ್ತ ಬಸವ ಪುರಾಣದ ಪ್ರಾರಂಭೋತ್ಸವ ಏನು ನೆನ್ಪಿಟ್ಕೊಳ್ರಿ. ಬಸವ ಪುರಾಣದ ಪ್ರಾರಂಭೋತ್ಸವ ಅಂತಂದ್ರೆ ಇವತ್ತ ಸಮಯ ಆಗಿರೋದ್ರಿಂದ ಪ್ರಾರಂಭ ಮಾಡಬೇಕು, ಮಾಡೋಣ. ಆ ಬಸವ ಪುರಾಣದ ಪ್ರಾರಂಭವನ್ನ ಮಾಡೋಕ್ಕಿಂತ ಮೊದಲು ಒಂದಿಷ್ಟು ಬಸವ ಪ್ರಾರ್ಥನೆಯನ್ನ ನೀವೆಲ್ಲ ಕೂಡಿ ಹೇಳಬೇಕಾದಂತಹದ್ದು. ಎಲ್ಲರೂ ಬಸವ ಪ್ರಾರ್ಥನೆ, ಪ್ರತಿನಿತ್ಯ ಬಸವ ಪ್ರಾರ್ಥನೆ ಇರ್ತದ. ಮುಗಿದ ಮೇಲೆ ಜಯ ಕಲ್ಯಾಣಕ್ಕೆ ಮಂಗಳಾರತಿ ಇರ್ತದ. ಇವೆರಡು ದಿವಸ ಇರ್ತಾವ. ಇವೆರಡರಲ್ಲಿ ನೀವು ನಮ್ಮ ಜೊತೆಗೇನೆ ಹೇಳ್ಬೇಕು. ಆ ಪ್ರಾರ್ಥನೆಯನ್ನ ಈಗ ನಮ್ಮ ಗವಾಯಿಗಳು ಹೇಳ್ತಾರೆ. ಆ ಪ್ರಾರ್ಥನೆಯೊಳಗ ನೀವೆಲ್ಲ ಭಾಗವಹಿಸೋಣ. ಮಾಡು ಮನವೇ ಬಸವ ಸ್ಮರಣೆ ಹರಿವಿರಾಗಲು ಬವಣೆಯು. ಮಾಡು ಮನವೇ ಬಸವ ಸ್ಮರಣೆ ಹರಿವುದಾಗಲು ಭವನೆಯು. ಕೆಟ್ಟನವಿಸದೊಪ್ಪಿಕೊಂಡು ಅಪ್ಪ ಬಸವನ ಕರುಣೆಯು. ಒಪ್ಪಿಕೊಳ್ಳುವ ಅಪ್ಪ ಬಸವನ ಕರುಣೆಯು. ಮಾಡು ಮನವೇ ಬಸವ ಸ್ಮರಣೆ ಹರಿವಿರಾಗಲು ಬವಣೆಯು. ಪಾಪ ಪುಣ್ಯ ಹಂಗೆ ಹರಿದ ಲಿಂಗನೇ. ನರಕದ ಪಾಪ ಪುಣ್ಯದ ಹಂಗ ಹರಿದ ಲಿಂಗನು. ಕಾಯಕನ ಕೈಲಾಸವೆನ್ನುತ್ತ ದುಡಿಮೆ ಮಂತ್ರವ ನುಡಿದನು. ಕಾಯಕನ ಕೈಲಾಸವೆನ್ನುತ್ತ ದುಡಿಮೆ ಮಂತ್ರವ ನುಡಿದನು. ಮಾಡು ಮನವೇ ಬಸವ ಸ್ಮರಣೆ ಹರಿವಿರಾಗಲು ಬವಣೆಯು. ಕುಲದ ಕಷ್ಟ ಕಳೆಯಲು ಇಷ್ಟಲಿಂಗವ ಕರುಣಿಸಿ. ಕಷ್ಟ ಕಳೆಯಲು ಇಷ್ಟಲಿಂಗ
ಬಸವ ಬಂಧು ಬಳಗವು ಬಸವನು ತಂದೆ ಬಸವ ತಾಯಿ ಬಸವ ಬಂಧು ಬಳಗವು ಬಸವನು ವಚನ ಅರಿವು ತೋರಿದ ವಿಶ್ವಗುರುವೇ ಬಸವನು ಮಾಡು ಮನವೇ ಬಸವ ಸ್ಮರಣೆ ಹರಿವಾಗಲು ಭವನು ಸುಖವಿರಲು ದುಃಖವು ಬರಲು ಬಸವ ಬಸವ ಸುಖವಿರಲು ದುಃಖವು ಬರಲು ಬಸವ ಬಸವ ಬಸವನಾದವ ನೆನೆಯುತ್ತಾಗುವುದು ಬಸವನಲ್ಲಿ ಬಾಗುವೆ ಮಾಡು ಮನವೇ ಬಸವ ಸ್ಮರಣೆ ಅರಿವುದಾಗಲು ಭವನು ಮಾಡು ಮನವೇ ಬಸವ ಸ್ಮರಣೆ ಅರಿವುದಾಗಲು ಭವನು ಮಾಡು ಮನವೇ ಬಸವ ಸ್ಮರಣೆ ಅರಿವುದಾಗಲು ಭವನು ಬಸವ ನಾಮಸ್ಮರಣೆ ಬಸವಣ್ಣನ ನೆನೆಯುವುದರಿಂದ ನಮ್ಮ ಬದುಕು ನಮ್ಮ ಜೀವನ ಪಾವನ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ ಬಸವನ ನಾಮಸ್ಮರಣೆ ನೋಡ್ರಿ, ಧ್ಯಾನಕ್ಕೆ ಮೂಲ ಬಸವನ ಮೂರ್ತಿ, ನೆನಹಿಗೆ ಮೂಲ ಬಸವನ ನಾಮ, ಬಸವ ಸಂಕೀರ್ತನೆ ನಮ್ಮ ಜೀವನದ ಧ್ಯೇಯ ಆಗ್ಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ ಇವತ್ತ ಪ್ರಾರಂಭಿಕ ಪದ್ಯ ಬಸವ ಪುರಾಣದ ಮೊದಲಿನ ಒಂದೆರಡು ಪದ್ಯಗಳನ್ನ ಸಾಂಕೇತಿಕವಾಗಿ ಅದನ್ನ ಓದಿ ಪ್ರಾರಂಭಿಸುವ ಮೂಲಕ ಇವತ್ತ ಬಸವ ಪುರಾಣಕ್ಕ ನಾವು ನೀವೆಲ್ಲ ಚಾಲನೆಯನ್ನು ನೀಡೋರಂತೆ. ಶಿವಲಿಂಗಕ್ಕೆ ವಾಹನವಾದ ನಂದೀಶ್ವರನೇ ಮತ್ತು ಶಿವಾದ ಮುನಿವಿಧಿಸಿದ ಪರ್ಯೋಪೇವನು ಪೆನಲು ಶ್ರೀ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರು ರಕ್ಷಾ ಗುರು ಸರ್ವಾಗಮನೋತ್ತಮ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧು ಗುರುವೇ ವಾಚಾ ಗುರುವೇ ಭವರೋಗಹರ ಶರಣಾಗು ಬಸವ ಮಹಾಗುರುವೇ ಶರಣಾಗು ಬಸವ ಮಹಾಗುರುವೇ ಶರಣಾಗು ಬಸವ ಮಹಾಗುರುವೇ ನಮಗೋ ನಮಗೋ ಶಿವಸಾಂಬ ಜಯಾಯನಂ ಪಾರ್ವದೇವತಿಶ್ವ ಹರ ಹರ ಮಹಾದೇವ. ಶರಣ್ ಹೇಳ್ತಾರೆ, ಆದಿ ಪುರಾಣ ಅಸುರರಿಗೆ ಮಾರಿ, ವೇದ ಪುರಾಣ ಹೋತಿಂಗೆ ಮಾರಿ. ಬಹಳಷ್ಟು ಪುರಾಣಗಳಿದಾವ ನಮ್ಮಲ್ಲಿ ಏನ್ರಿ. ಆದಿ ಪುರಾಣ ಅಸುರರಿಗೆ ಮಾರಿ, ಆ ಪುರಾಣ ಅಸುರರಿಗೆ ಮಾರಿ ಆದ್ರೆ ವೇದ ಪುರಾಣ ಹೋತಿಂಗೆ ಮಾರಿ. ವೇದಗಳನ್ನ ಹೇಳಿ ಪ್ರಾಣಿಗಳನ್ನ ಕೊಲ್ಲುವಂತ ಪುರಾಣಗಳು ಅದಾವ. ಆದ್ರೆ ಹೇಳ್ತಾರೆ, ಕೂಡಲ ಸಂಗಮ ದೇವ ನಿಮ್ಮ ಶರಣರ ಪುರಾಣಗಳಿಗೆ ಪ್ರತಿ ಪುರಾಣಗಳಿಲ್ಲ ಅನ್ನುವಂಥ ಮಾತನ್ನ ಬಸವಣ್ಣರು ಹೇಳ್ತಾರೆ. ಯಾವುದು ಪುರಾಣ ಅಂತಂದ್ರೆ, ಪುರಾಣ ಹೇಳೋದ್ರಿಂದ ಒಂದು ಜೀವ ನಾಶ ಆಗ್ತತಿ ಅಂತಂದ್ರೆ ಅದನ್ನು ಪುರಾಣ ಅಂತ ಹೇಳಕ್ಕಾಗಲ್ಲ. ಹೇಳ್ತೀರಿ, ಒಂದು ಜೀವ
ಕೊಲ್ತದ, ಒಂದು ಜೀವ ನಾಶ ಆಗ್ತತಿ ಅಂದ್ರೆ ಅದನ್ನ ಪುರಾಣ ಅಂತ ಹೇಳಕ್ ಆಗುದಿಲ್ಲ. ಶರಣರು ಎಂದಿಗೂ ಹಿಂಸೆಯನ್ನ ಒಪ್ಪಿಲ್ಲ ಅನ್ನೋದನ್ನ ನಾವು ನೀವೆಲ್ಲ ನೆನ್ಪಿಟ್ಕೋಬೇಕು. ಧರ್ಮ ಅಂತಂದ್ರೆ ಅದು ಅಫೀಮು ಆಗಬಾರ್ದು. ಧರ್ಮ ಅಂದ್ರೆ ಅಂಧ ಶ್ರದ್ಧೆ ಆಗಬಾರ್ದು. ಧರ್ಮ ಅಂದ್ರೆ ಮೂಢನಂಬಿಕೆಗಳಾಗಬಾರ್ದು. ದೇವರ ಹೆಸರಿನೊಳಗ, ಧರ್ಮದ ಹೆಸರಿನೊಳಗ ಅನಾಚಾರಗಳು ನಡೀಬಾರದು ಅನ್ನುವಂಥದ್ದು ಶರಣರ ಸ್ಪಷ್ಟ ಕಲ್ಪನೆ. ಆದಿ ಪುರಾಣ ಅಸುರರಿಗೆ ಮಾರಿಯಾದರೆ ವೇದ ಪುರಾಣಗಳನ್ನ ಹೇಳ್ಕೊಂಡು ಪ್ರಾಣಿಗಳನ್ನ ಬಲಿ ಕೊಡುವಂತ ಒಂದು ವ್ಯವಸ್ಥೆ ನಡ್ಕೊಂಡು ಬಂದದೆ. ಆದ್ರೆ ಇವತ್ತು ಮುಳ್ಳಳ್ಳಿಯ ಈ ಒಂದು ಗ್ರಾಮದೊಳಗ ನಡೆದಿರ್ತಕ್ಕಂಥ ಪುರಾಣ ಇದು ಒಂದು ಜೀವವನ್ನ ನಾಶ ಮಾಡುವಂತಹದ್ದಲ್ಲ, ಎಲ್ಲ ಜೀವಿಗಳಿಗೆ ಸಂಜೀವಿನಿಯಾಗುವಂತ ಬಸವ ಪುರಾಣ. ಅದು ಅದ್ಭುತವಾದಂತಹದ್ದು. ಭೀಮಕವಿ ಬರೀತಾನೆ. ಭೀಮಕವಿ ತೆಲುಗಿನಲ್ಲಿ ಮೊದಲಿಗೆ ಬಸವ ಪುರಾಣ ಬಂದದ್ದು, ಅದನ್ನ ಕನ್ನಡಕ್ಕ, ತೆಲುಗಿನ ಬಸವ ಪುರಾಣವನ್ನ ಕನ್ನಡಕ್ಕ ಮೊದಲಿಗೆ ಬರೆದಿರ್ತಕ್ಕಂಥವ ಭೀಮಕವಿ. ಬಸವ ಪುರಾಣ ಸಣ್ಣದಿಲ್ಲ, ನಿಮಗೆ ಕಾಣ್ತದ, ಎಲ್ಲರೂ ನೋಡ್ರಿ ಒಂದ್ಸಲ. ಇದು ಸಣ್ಣ ಪುರಾಣ ಅಲ್ಲ. ಈ ಪುರಾಣ ಮುಗಿಬೇಕು, ಹೇಳಬೇಕು ಅಂತಂದ್ರೆ ಕನಿಷ್ಠ ಕಮ್ಮಿ ಅಂದ್ರೆ 3 ತಿಂಗಳು ಬೇಕು, ಅಗ್ನಿ ಕಡಿಮೆ. ಅವಸರಲ್ಲೇ ಹೇಳಿದ್ರ ಎಷ್ಟು ತಿಂಗಳು ಬೇಕು? 3 ತಿಂಗಳು ಬೇಕು. ಇನ್ನೊಂದಿಟ್ಟು ಅವಸರ ಮಾಡಿ ಹೇಳಿದ್ರ 2 ತಿಂಗಳು ಹೇಳಬಹುದು. ಇನ್ನೂ ಒಂದಿಟ್ಟು ಹತ್ತಿ ಮಾಡಿ ಹೇಳ್ರಿ ಅಂತಂದ್ರ 1 ತಿಂಗಳು ಹೇಳಬಹುದು. ನೀವ ಒಂದಿಟ್ಟು ಸಣ್ಣಾಗಿ ಹೇಳ್ರಿ ಅಂದ್ರ ಇದ್ದುದ್ರಾಗ ಮುಗಿಸ್ಬೋದು ಏನ್ರಿ. ರಾಮಾಯಣ ಮಹಾಭಾರತ ಸಣ್ಣದಲ್ಲ. ಒಬ್ಬ ಹೆಣ್ಮಗಳ ಗಂಡನ ಊಟಕ್ಕೆ ಕುಂಡ್ರಿಸಿದ್ದಳತ್ತೆ. ಬ್ಯಾಸಗಿ ಟೈಮು ಊಟಕ್ಕೆ ಕೂತಾಗ ಊಟ ಮಾಡಿದ ಕೂಡಲೇ ಹೊಲದಿಂದ ಬಂದಿದ್ದ, ಬಿಸಿಲಿ ತ್ರಾಸಾಗಿತ್ತು, ಮಜ್ಜಿಗೆ ಬೇಕು ಅಂದವ್. ಮಜ್ಜಿಗೆ ಬೇಕು ಅಂತಂದ ಕೂಡಲೇ ಆಕಿ ಮಜ್ಜಿಗೆ ಮಾಡಿದ್ದಿಲ್ಲ ಅವತ್ತ. ತರ್ತೀನಿ ತಾಡ್ರಿ ಅಂತ ಹೇಳಿ ಗಂಡನ ಊಟಕ್ಕೆ ಕುಂಡ್ರಿಸಿದಾಗ ಮಗ್ಳು ಹೋಗಿ ಒಂದಿಷ್ಟು ತಂಗಿ ತಗೊಂಡು ಮಜ್ಜಿಗೆ ಕೊಡವ ಅಂತ ಮಗ್ಳ ಮನೆಯಾಗಿದ್ದು ಮಜ್ಜಿಗೆ ಆಕಿ ಮಜ್ಜಿಗೆ ಇದು ಕೊಡ್ತೀನಿ ಅಂದ್ರೆ ಆಕೆ ಕೊಡ್ತೀನಿ. ಆದ್ರೆ ನಂದೊಂದು ಕಂಡೀಷನ್ ಏನು, ನೀ ರಾಮಾಯಣ ಬಹಳ ಚಂದ ಹೇಳ್ತೀಯತ್ತ. ರಾಮಾಯಣ ಹೇಳಿದ್ರ ನೋಡ್ರಿ ಅಲ್ಲಿ ಊಟಕ್ಕೆ ಕುಂಡ್ರಿಸಾಳು, ಇಲ್ಲಿ ತಂಗಿ ತಗೊಂಡ್ಬಂದಾಳು, ಮಜ್ಜಿಗೆ ಕೊಡತ್ ಬಂದ್ರೆ ಅವಾಗ ರಾಮಾಯಣ ಹೇಳ್ಬೇಕಂತ. ರಾಮಾಯಣ ಏನು ಸಾಡಿದ್ರೆ ಮುಗೀದ ಅದು. ಅದು ರಾಮಾಯಣ ಹೇಳ್ಕೊಂತ ಅಲ್ಲಿ ಕೂತಂದ್ರೆ ಇಲ್ಲಿ ಮನ್ಯಾಗ ಮಹಾಭಾರತ ಆಕತಿ. ಯಾಕೆಂದ್ರೆ ನೀ ಕೊಡುದಿಲ್ಲ ಅಂತ ಹೇಳ್ಬಿಟ್ರೆ ಬಾ ಚಲೋ ನಾ ಹೋಗ್ಬಿಡ್ತೀನಿ ಅಂದಳಕ್ಕೆ. ನೀ ಕೊಡೋದಿಲ್ಲ ಅಂದ್ರೆ ನಾ ಹೋಗ್ಬಿಡ್ತೀನಿ. ಇಲ್ಲ ನಾ ಕೊಡ್ತೀನಿ, ಆದ್ರೆ ರಾಮಾಯಣ ಹೇಳು. ಆ ಹೆಣ್ಮಗಳು ಬಹಳ ಶನಕ್ಕಿದ್ದಳಕ್ಕೆ. ಆಕೆ ಹೇಳು ಮಜ್ಜಿಗೆ ಪುರ್ತೇಕ ರಾಮಾಯಣ ಹೇಳಕ್ಕೆ. ಹೆಂಗ ಮಜ್ಜಿಗೆ ಪುರ್ತೇಕ ಹೆಂಗ ನಾ ಹೇಳ್ತೀನಿ, ನೀ ಹೆಚ್ಚಿಗೆ ಕೇಳಬಾರ್ದು. ಆಯ್ತು ಅಂದ್ರೆ ಹೇಳು ಏನು. ಮಜ್ಜಿಗೆ ಪುರ್ತೇಕ ಹೇಳ್ತಾಳಕ್ಕೆ. ದಶರಥನ ಕಂದ, ರಾವಣನ ಕೊಂದ, ಸೀತೆಯ ತಂದ, ಅಯೋಧ್ಯೆಗೆ ಬಂದ, ತಾ ಮಜ್ಜಿಗೆ ಅಂದಳೆ. ಮುಗೀತು ಮತ್ತೇನೈತಿ ರಾಮಾಯಣ ತೆಗಿ. ಇದಕ್ಕೆ ಏನೈತೆ ಅವ್ರ. ಈಗ ನಮ್ಮದು ಹೆಂಗ್ ಬಂದೈತೆ ಅಂದ್ರೆ ರೇ ಹೇಳಬೇಕಾಗ್ಯ. ಇವೆಲ್ಲ ಚಾಲೆಂಜ್ ಇವು. ಆದ್ರೆ ಈ ಒಂದು ವ್ಯವಸ್ಥೆಯೊಳಗ ಭೀಮಕವಿ ಬಸವ ಪುರಾಣವನ್ನ ಬರೆಯೋದ ಪ್ರಾರಂಭಕ್ಕ ದೈವವನ್ನ, ಗುರುವಿನನ್ನ ಪ್ರಾರ್ಥಿಸ್ತಾನೆ. ಸಣ್ಣ ಕೆಲಸ ಅಲ್ಲ, ಒಂದೇನಾದ್ರೂ ಚಲೋದು ಮಾಡ್ಬೇಕಿದ್ರೆ ದೇವರಿಗೆ ಪೂಜೆ ಪ್ರಾರ್ಥನೆಯನ್ನ ಮಾಡಿ ಗುರುವಿನನ್ನ ಸ್ಮರಿಸಿ ಪ್ರಾರಂಭಿಸ್ತಕ್ಕಂಥದ್ದು ಒಂದು ಕರ್ತವ್ಯ, ಒಂದು ವ್ಯವಸ್ಥೆ ನಮ್ಮಲ್ಲಿ ನಡ್ಕೊಂಡು ಬಂದದ್ದು. ಆದ್ರೆ ನೆನ್ಪಿಟ್ಕೊಳ್ರಿ, ಇವತ್ತಿಲ್ಲಿ ನಡೆದದ್ದು ನಿಮಗೆ ಸುಮ್ಮನೆ ಒಂದು ಸಣ್ಣ ಘಟನೆಯಾಗಿ ಕಂಡಿರ್ಬೋದು. ಆದ್ರೆ ಮರಿಬೇಡ್ರಿ, ಇವತ್ತು ಒಂದು ಇತಿಹಾಸ ರಚನೆ ಆಯ್ತು. ಇಲ್ಲಿ ಏನ್ ಇತಿಹಾಸ ರಚನೆ ಆಯ್ತು ಅಂತಂದ್ರೆ, ಬಸವ ಜ್ಯೋತಿಯನ್ನ ಬಸವಣ್ಣನವರ ಐಕ್ಯ ಕ್ಷೇತ್ರವಾಗಿರ್ತಕ್ಕಂಥ ಕೂಡಲ ಸಂಗಮದಿಂದ ತೆಗೆದುಕೊಂಡು ಬಂದು ಇವತ್ತ ದೀಪ ಬೆಳಗಿಸಿದ್ರು ಅಂತಂದ್ರೆ ಎಲ್ಲಿರೋ ತಂದು ಹಚ್ಚಿಲ್ಲ. ಅದನ್ನ ಕೂಡಲ ಸಂಗಮದಿಂದ ಅಲ್ಲಿಂದಲೇ ಬಸವ ಜ್ಯೋತಿಯನ್ನ ತಗೊಂಡು ಬಂದು ಇವತ್ತು ಹಚ್ಚಿತಲ್ಲ. ಇದು ಮುಳ್ಳಳ್ಳಿಯೊಳಗೆ ನಡೆದಿರ್ತಕ್ಕಂಥ ಒಂದು ಐತಿಹಾಸಿಕ ಘಟನೆ. ಇದನ್ನ ನೆನಪಿಟ್ಕೊಳ್ರಿ. ಒಂದು ಕಡೆಗೆ ಬಸವ ಪುರಾಣ ನಡೀತು ಅಂತಂದ್ರ ಅಲ್ಲಿ ಮತ್ತೊಂದು ಕಲ್ಯಾಣವೇ ನಿರ್ಮಾಣ ಆಗ್ತದ. ಈ ಮುಳ್ಳಳ್ಳಿಯೊಳಗ ಒಂದು ಕಲ್ಯಾಣವೇ ನಿರ್ಮಾಣ ಆಗುವಂತ ಒಂದು ಸಂದರ್ಭದೊಳಗ ನಾವು ನೀವೆಲ್ಲ ಅದೀವಿ. ಕವಿ ಹೆಂಗ ಗುರುವಿನನ್ನ ದೇವರನ್ನ ಪ್ರಾರ್ಥಿಸಿ ಈ ಪುರಾಣವನ್ನ ಬರೆಯೋದಕ್ಕೆ ಪ್ರಾರಂಭಿಸ್ತಾರಲ್ಲ, ಹಾಗೆ ನಾವು ನೀವೆಲ್ಲ ಪ್ರಾರ್ಥಿಸಿ ಈ ಪುರಾಣವನ್ನ ಪ್ರಾರಂಭ ಮಾಡಿದೀವಿ. ಇವತ್ತ ಪ್ರಾರಂಭ ಇರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಬೇರೆ ಬೇರೆ ಚಟುವಟಿಕೆಗಳಾಗಿ ಸಮಯ
ವ್ಯಯ ಆಗಿದೆ. ಆದರೆ ಈ ಶಿಸ್ತನ್ನ ಮುಂದೆ ಬರೋ ದಿವಸದೊಳಗೆ ನಾಳೆಯಿಂದ ಇದನ್ನ ಸರಿಪಡಿಸಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ ಈಗ ಸದ್ಯಕ್ಕೆ ಪ್ರಾರಂಭ ಆಯ್ತು. ಇದು ಮುಗಿಬೇಕಂದ್ರೆ 2 ತಾಸು ನೋಡ್ರಿ, ಇನ್ನು 2 ತಾಸು ಮುಂದೆ ಪುರಾಣ ನಡೆಯೋದು. ನೀವಂತೀರಿ ಮತ್ತೊಂದು ತಾಸು ಹೇಳ್ಕೋರಿ, ನಮ್ದೇನು ಮನಿ ಇಲ್ಲೇ ಐತಿ ಹೋಗ್ಬಿಡ್ತೀವಿ ಅಂತ. ಯಾರು ಬೇಡಂದಾರತ್ ನೋಡಿದೆ ನಾನು ಏನಂತೀರಿ ಅಂತ ಹೇಳಿ. ಆದ್ರೆ ಇವತ್ತ ಪ್ರಾರಂಭ ಇರೋದ್ರಿಂದ ಒಂದು ಮಾತು ಹೇಳ್ತಾರೆ, ಅಲ್ಪಾರಂಭೆ ಕ್ಷೇಮಕರಃ. ಯಾವಾಗಲೂ ಪ್ರಾರಂಭ ಸ್ವಲ್ಪ ಇರ್ಬೇಕತ್, ಮೊದ್ಲಿಗೆ ಭಾಳ ಹೊರದಾಡಿ ಮರದಿಸ್ ಮಕ್ಕೊಂಡ್ರ ಅಂತ ಹೇಳಿ ಹಿಂಗಾಗಬಾರ್ದು. ಪ್ರಾರಂಭ ಸಣ್ಣದಿರ್ಬೇಕು, ಮುಂದೆ ಬರಬರ್ತ ಈಗ ನೋಡ್ರಿ ಇಷ್ಟ ಐತಿ, ಇದು ನಾಳೆಗೆ ಮತ್ತಷ್ಟು, ನಾಡ್ದು ಮತ್ತಷ್ಟು ನನಗೆ ಆಸೆ ಅದ, ನನಗೆ ವಿಶ್ವಾಸ ಅದ. ಈ ಕಾರ್ಯಕ್ರಮ ಮುಗಿಯೋ ಹೊತ್ತಿಗೆ ಈ ಜಾಗ ಸಾಲೋದಿಲ್ಲ ಜನರಿಗೆ ಅನ್ನುವಂಥ ಒಂದು ವ್ಯವಸ್ಥೆಗೆ ನಾವು ನೀವೆಲ್ಲ ಸನ್ನದ್ಧರಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ಒಂದಿಷ್ಟು ಸೂಚನೆಗಳು ಲೈವ್ ಬಂದ್ ಮಾಡಿ.